ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರಾದರೂ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಈ ಒಂದು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ. ಇದೇ ಥರ KCET, CSIR, ನೆಟ್ ಮತ್ತು ಗೇಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ನಮ್ಮ ವಿಡಿಯೋನ ಶೇರ್ ಮಾಡಿ. ಅದೇ ಥರ ಈ ಒಂದು ನಮ್ಮ ವಿಡಿಯೋನಲ್ಲಿ ಲೈಕ್ ಮಾಡಿ. ಓಕೆ, ನಾವು ಇವತ್ತು ಮಾಡ್ತಿರ್ತಕ್ಕಂಥ ಕ್ಲಾಸ್ ಏನು ಸ್ಟ್ಯಾಟಿಸ್ಟಿಕ್ಸ್, ಅದರಲ್ಲಿ ಲೆಕ್ಚರ್ ನಂಬರ್ 3. ನಾವು ಆಲ್ರೆಡಿ ಇಲ್ಲಿ ಲೆಕ್ಚರ್ ನಂಬರ್ 1, ಲೆಕ್ಚರ್ ನಂಬರ್ 2 ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನೂ ಯಾರಾದರೂ ಆ ಒಂದು ವಿಡಿಯೋ ನೋಡಿಲ್ಲ ಅಂದರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೋಡಿಬಿಟ್ಟು ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಮತ್ತೆ ನೀವು ಮಧ್ಯದಲ್ಲಿ ಹಿಂಗಂದ್ರೆ ಏನು, ಸೊ ಈ ಡೆಫಿನಿಷನ್ ಅಂದ್ರೆ ಏನು ಅಂತೇಳಿ ಕೆಲವೊಂದು ಡೌಟ್ ಕೂಡ ಬರ್ತಾ ಹೋಗುತ್ತೆ. ಇನ್ನೂ ಯಾರು ಇಲ್ಲಿ ಲೆಕ್ಚರ್ 2ನ ನೋಡಿಲ್ಲ ಅವರು ಅಲ್ಲಿ ಲೆಕ್ಚರ್ 2ನ ನೋಡಿ ಆಮೇಲೆ ಈ ಒಂದು ವಿಡಿಯೋನಲ್ಲಿ ನೋಡಿ, ಅವಾಗ ನಿಮ್ಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನಾವಿವತ್ತು ಲೆಕ್ಚರ್ 3ಯಲ್ಲಿ ಮ್ಯಾಥಮೆಟಿಕಲ್ ಆರ್ ಕ್ಲಾಸಿಕಲ್ ಡೆಫಿನಿಷನ್ ಆಫ್ ಪ್ರಾಬಬಿಲಿಟಿ ನೋಡೋಣ. ಅದಾದಮೇಲೆ ಇನ್ನು ಕೆಲವೊಂದು ಬೇರೆ ಬೇರೆ ವಿಚಾರಗಳಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಒನ್ನಲ್ಲಿ ಮ್ಯಾಥಮೆಟಿಕಲ್ ಆರ್ ಕ್ಲಾಸಿಕಲ್ ಡೆಫಿನಿಷನ್ ಆಫ್ ಪ್ರಾಬಬಿಲಿಟಿ ಏನಿದೆ ಇಲ್ಲಿ ಫಸ್ಟ್ ಇಲ್ಲಿ ಡೆಫಿನಿಷನ್ ನೋಡೋಣ. ಅದಾದಮೇಲೆ ಇಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ಅದೇನು ಅಂತೇಳಿ ನಾವಿಲ್ಲಿ ನೋಡಿದ್ರೆ ಆಯಿತು. ಇಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ರಿಸಲ್ಟ್ಸ್ ಇನ್ n ಮ್ಯೂಚುವಲಿ ಎಕ್ಸಾಸ್ಟಿವ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, equally likely outcomes, and if m out of n outcomes are favorable to event E, then the probability of event E is P of E. ಅಂದರೆ probability of E equal to number of outcomes favorable to the event E divided by total number of outcomes in the sample space. That is P of E equal to n of E divided by n of S. n of E ಅಂದರೆ number of outcomes favorable to the event E divided by n of S ಅಂದರೆ total number of outcomes in the sample space. ಸೊ ಇಲ್ಲಿ ನಾವು ಇಲ್ಲಿ ಏನಂದ್ರೆ ಫೇವರೇಬಲ್ ಈವೆಂಟ್ಸ್ನ ಏನಂತ ಕರಿತೀನಿ, ಸಮ್ ಎಮ್ ಅಂತ ಡಿನೋಟ್ ಮಾಡ್ತೀನಿ. ಇಲ್ಲಿ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ನ ಏನಂತ ತಗೊತೀನಿ, ಸೊ ಅದನ್ನು ಇಲ್ಲಿ ಎಮ್ ಡಿವೈಡೆಡ್ ಬೈ ಎನ್ ಅಂತ ಬರೀತೀವಿ. ಹೌದಾ? ಓಕೆ, ಇದನ್ನು ನಾವಿಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ, ಸಪೋಸ್ ಒಂದು ಎಕ್ಸಾಂಪಲ್ ಏನಿದೆ ಎಕ್ಸಾಂಪಲ್ ಅಂದರೆ ಸಮ್ ಟಾಸಿಂಗ್ ಎ ಕಾಯಿನ್. ಇಲ್ಲ ನಾನು ಒಂದು ಕಾಯಿನ್ ಟಾಸ್ ಮಾಡ್ತಿದ್ರೆ ನನಗೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ಸಪೋಸ್ ಇಸ್ ಈಕ್ವಲ್ ಟು ಬಂದರೆ ಹೆಡ್ ಬರ್ಬೋದು, ಇಲ್ಲ ಟೇಲ್ ಬರ್ಬೋದು. ಇದನ್ನ ಬಿಟ್ಟರೆ ಬೇರೆ ಏನೂ ಬರಲ್ಲ. ಯಾವುದೋ ಒಂದು ಕಾಯಿನಲ್ಲಿ ಟಾಸ್ ಮಾಡ್ತಿದ್ದೀನಿ ಅಂದರೆ ಬಂದರೆ ಹೆಡ್ ಬರುತ್ತೆ, ಇಲ್ಲಾಂದರೆ ಟೇಲ್ ಬರುತ್ತೆ. ಸೊ ಇಲ್ಲಿ ನಾನು ಒಂದು ಈವೆಂಟ್ನ ಕನ್ಸಿಡರ್ ಮಾಡ್ತೀನಿ. ಈವೆಂಟ್ ಸಮ್ ಇದನ್ನು ಈವೆಂಟ್ ಇದನ್ನೇನಂತ ತೊಗೊಳ್ತೀನಿ, ಗೆಟ್ಟಿಂಗ್ ಎ ಹೆಡ್. ಸಮ್ ಈವೆಂಟ್ ಇದನ್ನೇನಂತ ಗೆಟ್ಟಿಂಗ್ ಎ ಹೆಡ್. ಸೊ ಇಲ್ಲಿ ಗೆಟ್ಟಿಂಗ್ ಎ ಹೆಡ್ ಅಂದರೆ ನನಗೆ ಇಲ್ಲೇನೋ ಒಂದು ಕಾಯಿನ್ನ ಟಾಸ್ ಮಾಡಿದಾಗ ನನಗೆ ಏನು ಬರಬೇಕು, ಹೆಡ್ ಬರಬೇಕು. ಸೊ ಅದನ್ನ ಏನಂತ ಬರಿತೀನಿ, ಈಕ್ವಲ್ ಟು ಈವೆಂಟ್ ಈಕ್ವಲ್ ಟು ಸೆಟ್ ಆಫ್ ಎಚ್. ಅಂದರೆ ಇಲ್ಲಿ ಏನು ಬರ್ತದೆ, ನನಗೆ ಒಂದ್ಸರಿ ಕಾಯಿನ್ ಟಾಸ್ ಮಾಡಿದಾಗ ನನಗೆ ಇಲ್ಲಿ ಹೆಡ್ ಬರ್ತದೆ. ಸೊ ಇದನ್ನ ಏನಂತ ಕರಿತೀನಿ, ನಾನಿಲ್ಲಿ ಒಂದು ಈವೆಂಟ್ನ ನಾನಿಲ್ಲಿ ಮಾಡಿದಾಗ, ಅಂದರೆ ಯಾವುದೋ ಒಂದು ಈವೆಂಟ್ ಇಲ್ಲಿ ನಡೆದಾಗ ನಮ್ಮ ಒಂದು ಸೆಟ್ಟಲ್ಲಿ ಬರ್ತಕ್ಕಂಥ ಒಂದು ಎಲಿಮೆಂಟ್ಸ್ ಅವನ್ನೇನಂತ ಕರಿತೀನಿ, ನಾನಿಲ್ಲಿ ಫೇವರೇಬಲ್ ಔಟ್ಕಮ್ಸ್ ಅಂತ ಕರಿತೀನಿ. ನಮ್ಮ ಸೆಟ್ಟಲ್ಲಿ ಬರ್ತಕ್ಕಂಥ ಇಲ್ಲಿ ಔಟ್ಕಮ್ನಲ್ಲಿ ಹೆಡ್ ಮಾತ್ರ ಬರ್ತಿದೆ. ಹೌದಾ? ಸೊ ಇವಾಗ ನಾನು ಏನಂತ ಕರಿತೀನಿ, ಒಂದು ಹೆಡ್ನ ಏನಂತ ಕರಿತೀನಿ ನಾನಿಲ್ಲಿ ಒಂದು ಔಟ್ಕಮ್ಸ್, ಅದೇ ನನಗೆ ಫೇವರೇಬಲ್ ಔಟ್ಕಮ್ಸ್. ಅಂದರೆ ನಾನು ಒಂದು ಈವೆಂಟ್ನ ಮಾಡಿದಾಗ ನನಗೆ ಬರ್ತಕ್ಕಂಥ ಒಂದು ಔಟ್ಕಮ್. ಸೊ ಅಂಥ ಔಟ್ಕಮ್ಸ್ನ ಏನಂತ ಕರಿತೀನಿ, ನಾನಿಲ್ಲಿ ಫೇವರೇಬಲ್ ಔಟ್ಕಮ್ಸ್ ಅಂತ ಕರಿತೀನಿ. ಸೊ ಇವಾಗ ನಾನಿಲ್ಲಿ ಇಲ್ಲಿ ಗೆಟ್ಟಿಂಗ್ ಈವೆಂಟ್ ಅದ ನನಗೇನು ಬಂತೀನಿ, ಔಟ್ ಎಚ್. ಸೊ ಏನಾಗುತ್ತೆ, ಎನ್ ಆಫ್ ಇ ಈಕ್ವಲ್ ಟು 1. ಟೋಟಲ್ ನಂಬರ್ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ನನಗಿಲ್ಲಿ ಟೋಟಲ್ ಔಟ್ಕಮ್ಸ್ ಏನು ಬಂದರೆ ಹೆಡ್ ಬರುತ್ತೆ, ಇಲ್ಲಾಂದರೆ ಟೇಲ್ ಬರುತ್ತೆ. ಸೊ ಏನಾಗುತ್ತೆ, ಎನ್ ಆಫ್ ಎಸ್ ಈಕ್ವಲ್ ಟು 2. ಸೊ ನನಗೆ ಬೇಕಾಗಿರೋದು ಪ್ರಾಬಬಿಲಿಟಿ ಆಫ್ ಈವೆಂಟ್. ಸೊ ಅಂದರೆ ನಾನು ಇವಾಗ ಯಾವುದೋ ಒಂದು ಈವೆಂಟ್ ಮಾಡಿದ್ದೀನಲ್ವ, ಆ ಈ ಒಂದು ಈವೆಂಟ್ದು ಪ್ರಾಬಬಿಲಿಟಿ ಎಷ್ಟಿದೆ.
ಎಷ್ಟು ಪರ್ಸೆಂಟ್ ಚಾನ್ಸ್ ನನಗೆ ಹೆಡ್ ಬರೋದಿದೆ. ಈಗ ನಾನು ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಹೆಡ್ ಬರೋ ಚಾನ್ಸ್ ಎಷ್ಟಿದೆ, ಟೇಲ್ ಬರೋ ಚಾನ್ಸ್ ಎಷ್ಟಿದೆ, ನನಗೆ ಎಷ್ಟು 50-50%. ಹೌದಾ, ಅಂದರೆ 50% ಹೆಡ್ ಬರ್ಬೋದು, 50% ಟೇಲ್ ಬರ್ಬೋದು. ಸೊ ಇಲ್ಲಿ ಪ್ರಾಬಬಿಲಿಟಿ ವ್ಯಾಲ್ಯೂ ಯಾವಾಗಲೂ 0 ಇಂದ 1 ಇರುತ್ತೆ. 1 ಅಂದರೆ 100% ಬರುತ್ತೆ, 0 ಅಂದರೆ ಸೊ ಇಲ್ಲಿ ಯಾವುದೋ ಒಂದು ಚಾನ್ಸೇ ಇಲ್ಲ ಬರೋಕೆ ಅಂತ. ಅದ್ರ ಮಧ್ಯದಲ್ಲಿ ಬಂದರೆ ಅದನ್ನು ನಾನು ಪರ್ಸೆಂಟೇಜಲ್ಲಿ ತೊಗೊಂಡ್ರೆ ಓಕೆ, ಜಸ್ಟ್ ವ್ಯಾಲ್ಯೂ ಕಂಡುಹಿಡಿದು ಕೊಡೋಕೆ. ಅಂದರೆ ನಾನು ಏನು ಕಂಡುಹಿಡಬೇಕು ಇಲ್ಲಿ, ಪ್ರಾಬಬಿಲಿಟಿ ಆಫ್ ಇ ಈಕ್ವಲ್ ಟು ಔಟ್ಕಮ್ಸ್ ಫೇವರೇಬಲ್ ಟು ದ ಈವೆಂಟ್. ಅಂದರೆ ಯಾವ ಒಂದು ನನಗೆ ಎಷ್ಟು ಔಟ್ಕಮ್ಸ್ ಬರ್ತಿದೆ ಇಲ್ಲಿ, ಎನ್ ಆಫ್ ಇನಷ್ಟು. ಸೊ ಎನ್ ಆಫ್ ಇ divided by n of total number of outcomes equal to n of 1 divided by 2. ಸೊ ಇದನ್ನ ಏನಂತ ಕರಿತೀನಿ ಅಲ್ಲಿ, ಪ್ರಾಬಬಿಲಿಟಿ ಆಫ್ ದ ಗಿವನ್ ಇವೆಂಟ್. ಸೊ ನಾವು ತೊಗೊಂಡಿರ್ತಕ್ಕಂಥ ಒಂದು ಈವೆಂಟಿನ ಪ್ರಾಬಬಿಲಿಟಿನಲ್ಲಿ 1/2 ಗೊತ್ತಾಗ್ತಿದೆಯಲ್ಲ. ಓಕೆ, ಇದೊಂದು ಡೆಫಿನೇಷನಲ್ಲಿ ಇರೋದಿದೆ. ಸೊ ಒಂದು ಪ್ರಾಬಬಿಲಿಟಿ ಡೆಫಿನೇಷನ್ ಅಂದರೆ ಏನಿಲ್ಲ, ಪ್ರಾಬಬಿಲಿಟಿನ ಯಾವ ಥರ ಕಂಡುಹಿಡಿತೀವಿ ಅಂದರೆ, ಒಂದು ಈವೆಂಟ್ ಒಂದು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇಲ್ಲಿ ಒಂದು ಈವೆಂಟ್ ಮಾಡಿದಾಗ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದರೆ ಒಂದು ಸರಿ ಹೆಡ್ ಬಂತು, ಒಂದು ಸರಿ ಟೇಲ್ ಬಂತು. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಏನು, ಹೆಡ್ ಮತ್ತು ಟೇಲ್. ಸೊ ಅದರಲ್ಲಿ ನನಗೆ ಪರ್ಟಿಕ್ಯುಲರ್ ಒಂದೇ ಒಂದು ಈವೆಂಟ್ ಬೇಕು. ಹೌದಾ, ನನಗೆ ನೀವು ಬರೀ ಹೆಡ್ ಬರೋದು ಮಾತ್ರ ಈವೆಂಟ್ ಬೇಕು. ಸೊ ನಾನು ಒಂದ್ಸರಿ ಟಾಸ್ ಮಾಡಿದಾಗ ಹೆಡ್ ಬರೋ ಈವೆಂಟ್ ಎಷ್ಟಾಗಿರುತ್ತೆ, 1/2. ನನಗೆ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಹೆಡ್ ಎಷ್ಟಿರುತ್ತೆ ನನಗಿಲ್ಲಿ, 1/2. ಯಾವಾಗ ಒಂದು ಕಾಯಿನಲ್ಲಿ ಟಾಸ್ ಮಾಡಿದಾಗ. ಓಕೆ, ನೆಕ್ಸ್ಟ್ ಇಲ್ಲಿ ಸಮ್ ನೋಟ್. ಇಲ್ಲಿ ಕೆಲವೊಂದು ನೋಟ್ ಇದೆ, ಇವೆಲ್ಲ ಇಂಪಾರ್ಟೆಂಟ್. ಜಸ್ಟ್ ನೆನಪಲ್ಲಿದ್ರು ಕೂಡ ಸಾಕು, ನಿಮ್ಗೆ ಹೆಂಗೆ ಬಂತು ಏನು ಬಂತು ಅಂತ ಗೊತ್ತಿಲ್ಲ ಅಂದರೂ ಕೂಡ ನೆನಪಲ್ಲಿದ್ರು ಕೂಡ ಇದು ತುಂಬ ಯೂಸ್ ಆಗುತ್ತೆ. ಓಕೆ, ಏನೇನಿದೆ ಅಂತ ನೋಡೋಣ. ನೋಟ್ ಆಲ್ರೆಡಿ ಹೇಳಿದ್ದೀನಿ ಕೆಲವನ್ನ. ಇಫ್ ಈವೆಂಟ್ ಈಕ್ವಲ್ ಟು ಎಂಟಿ ದೆನ್ ಇಟ್ ಈಸ್ ಇಂಪಾಸಿಬಲ್ ಈವೆಂಟ್. ಸೊ ಈವೆಂಟ್ ಈಕ್ವಲ್ ಟು ಎಂಟಿ ಅಂದರೆ, ಇವಾಗ ನನಗೆ ಒಂದು ಡೈ ಇದೆ, ಆ ಒಂದು ಡೈ ನಾನು ಇಲ್ಲಿ ರೋಲ್ ಮಾಡ್ತೀನಿ. ಸೊ ಅವಾಗ ಏನು ಹೇಳ್ತೀನಿ, ಗೆಟಿಂಗ್ ಎ ನಂಬರ್ 7 ಅಂತ ಹೇಳ್ತೀನಿ. ಸೊ ಡೈಯಲ್ಲಿ 1 to 6 ವರೆಗೆ ಇರುತ್ತೆ, ನಂಬರ್ 7 ಇರಲ್ಲ. ಸೊ ಅವಾಗ ಏನಾಗುತ್ತೆ, 7 ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅವು ಈವೆಂಟ್ ಏನಾಗುತ್ತೆ, ಎಂಟಿ ಸೆಟ್ ಆಗುತ್ತೆ. ನಮ್ಮ ಒಂದು ಈವೆಂಟ್ ಸೆಟ್ಟಲ್ಲಿ ಯಾವುದೇ ಒಂದು ಎಲಿಮೆಂಟ್ಸ್ ಬರಲ್ಲ, ಅವಾಗ ಎಂಟಿ ಸೆಟ್ ಆಗುತ್ತೆ. ಅಂದರೆ ಇಂಪಾಸಿಬಲ್ ಈವೆಂಟ್, ನಮಗೆ ಆ ಥರ ಒಂದು ಈವೆಂಟ್ ಸಿಗೋದಿಲ್ಲ ಅಂತ. ಹೌದಾ, ಸೊ ಯಾವುದಾದ್ರು ಒಂದು ಈವೆಂಟ್ ಎಂಟಿ ಸೆಟ್ ಬಂದರೆ ಅಂಥ ಈವೆಂಟ್ನ ಏನಂತ ಕರಿತೀನಿ ಅಲ್ಲಿ, ಇಂಪಾಸಿಬಲ್ ಈವೆಂಟ್ ಅಂತ ಕರಿತೀವಿ. ಇಫ್ ಈವೆಂಟ್ ಈಕ್ವಲ್ ಟು ಸ್ಯಾಂಪಲ್ ಸ್ಪೇಸ್, ಪೂರ್ತಿ ಸ್ಯಾಂಪಲ್ ಸ್ಪೇಸಿಗೆ ಈಕ್ವಲ್ ಆದರೆ ಅಂಥ ಇವೆಂಟ್ ಏನಂತ ಕರಿತೀನಿ ಅಲ್ಲಿ, ಸೂರ್ ಇವೆಂಟ್. ಸೊ ಅಂದರೆ ನಾನು ಯಾವ್ದಾದ್ರು ಒಂದು ಟಾಸಿಂಗ್ ಕಾಯಿನ್ ಅಂತ ತೊಗೊಂಡಾಗ ನಮ್ಮ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ಒಂದು ಕಾಯಿನ್ ಟಾಸ್ ಮಾಡೋದು ಹೆಡ್ ಆದ್ರೂ ಬರ್ಬೋದು, ಟೇಲ್ ಆದ್ರೂ ಬರ್ಬೋದು. ಸೊ ಟೇಲು ಮತ್ತು ಹೆಡ್ ಎರಡರನ್ನು ಎಲ್ಲಿ ಏನಂತ ಕರಿತೀನಿ ಅನ್ನೋದನ್ನು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀನಿ. ನಾನೊಂದು ಈವೆಂಟ್ ತೊಗೊತೀನಿ, ಏನು ಗೆಟ್ಟಿಂಗ್ ಹೆಡ್ ಆ್ಯಂಡ್ ಟೇಲ್ ಅಂತ ನೋಡಾಗ ಇವಾಗ ಏನಾಗುತ್ತೆ, ಅವು ಕೂಡ ಎರಡು ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಆ ಒಂದು ಈವೆಂಟು ನಮ್ಮ ಒಂದು ಸ್ಯಾಂಪಲ್ ಸ್ಪೇಸಿಗೆ ಈಕ್ವಲ್ ಆದಾಗ ಅಂಥ ಇವೆಂಟ್ನ ಏನಂತ ಕರಿತೀವಿ ನಾವಿಲ್ಲಿ, ಸೂರ್ ಇವೆಂಟ್ ಅಂತ ಕರಿತೀವಿ. ಇವಾಗ ತಾನು ಹೇಳಿದೆ ನಾನು, ಪ್ರಾಬಬಿಲಿಟಿ ಆಫ್ ಈವೆಂಟ್ ಈಸ್ ಬಿಟ್ವೀನ್ 0 and 1. ಪ್ರಾಬಬಿಲಿಟಿ ಆಫ್ ಈವೆಂಟ್ ಯಾವಾಗಲೂ 0 ಆಗಿರುತ್ತೆ, 0 ಮತ್ತು 1 ನಡುವೆ ಇರುತ್ತೆ. 1ಗಿಂತ ಜಾಸ್ತಿ ಆಗಲ್ಲ, 0ಗಿಂತ ಕಮ್ಮಿ ಆಗಲ್ಲ. ಆದರೆ 0 ಆಗ್ಬೋದಿಲ್ಲ, 1 ಆಗ್ಬೋದಿಲ್ಲ, ಅದು ಅವೆರಡರ ಮಧ್ಯೆ ಇರ್ಬೋದು ಅಂತ. ನೆಕ್ಸ್ಟ್ ಇಲ್ಲಿ, ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ದೆನ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಎಂಟಿ. ಸೊ ಇಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂದರೆ ಏನಂತ ಹೇಳಿದೆ ನಾನು, ಯಾವುದೇ ಎರಡು ಈವೆಂಟ್ನ ತೊಗೊಂಡು ಅವೆರಡು ಈವೆಂಟ್ಗಳಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಆಗಬೇಕಂದ್ರೆ ಅವೆರಡು ಈವೆಂಟ್ಗಳ ಇಂಟರ್ಸೆಕ್ಷನ್ ಏನು ಬರಬೇಕು, ಎಂಟಿ ಬರಬೇಕು. ಅದನ್ನ ಏನಂತ ಕರಿತೀನಿ ನಾನು ಇಲ್ಲಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂತ ಕರಿತೀನಿ ಅಂತ ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ. ಸೊ ದಟ್ ಈಸ್ ಪ್ರಾಬಬಿಲಿಟಿ. ಈಗ ನನಗೇನಾದರೂ ಎಂಟಿ ಬಂದರೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಅವಾಗ ಏನಾಗುತ್ತೆ, ಅದು ಕೂಡ 0 ಬರುತ್ತೆ ಅಂತ. ಎಂಟಿ ಅಂದರೆ ಇಂಪಾಸಿಬಲ್ ಇವೆಂಟ್. ಪ್ರಾಬಬಿಲಿಟಿ ನಮಗೆ ಯಾವುದೇ ಬರೋದಿಲ್ಲ, ಅದನ್ನು ಮಿನಿಮಮ್ ಪ್ರಾಬಬಿಲಿಟಿ 0 ಅಂತ. ಸೊ ಇಲ್ಲಿ ನಮಗೆ ಯಾವುದೇ ಒಂದು ಚಾನ್ಸ್ ಇಲ್ಲ ಅಂತ, ಆ ಒಂದು ಪ್ರಾಬಬಿಲಿಟಿ ಬರೋಕ್ಕೆ ನಮ್ಗೆ ಯಾವುದೋ ಒಂದಿಲ್ಲ ಚಾನ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ಪಿ ಆಫ್ ಇ ಬಾರ್. ಇಲ್ಲಿ ಇ ಬಾರ್ ಅಂದರೆ ಏನಿಲ್ಲ, ನಾನ್ ಅಕರೆನ್ಸ್ ಆಫ್ ಇ. ಅಂದರೆ ಇನ ಬಿಟ್ಟು ಬೇರೆ ಯಾವುದೋ ಒಂದು ಈವೆಂಟ್ ಮಾಡಿದೆ, ಆ ಒಂದು ಈವೆಂಟ್ನ ಬಿಟ್ಟು ಬೇರೆ ಯಾವುದ್ಯಾವುದು ನಮಗೆ ಇಲ್ಲಿ ಔಟ್ಕಮ್ಸ್ ಬರ್ತಿದೋ ಅವುಗಳ ಕಲೆಕ್ಷನ್. ಸೊ ಅದೇನಾಗುತ್ತೆ ಇಲ್ಲಿ, ಪಿ ಆಫ್ ಇ ಬಾರ್ ಈಕ್ವಲ್ ಟು ಸಮ್ ಪಿ. ಓಕೆ, ಸೊ ಇಲ್ಲಿ ಪಿ ಅಂದರೆ ಏನಿಲ್ಲ, ಅದು ಪಿ ಆಫ್ ಇ ಬಾರ್ ಈಕ್ವಲ್ ಟು, ಅದು ಪಿ ಅಂತಲ್ಲ, ಪಿ ಆಫ್ ಇ ಬಾರ್ ಈಕ್ವಲ್ ಟು ಪಿ ಆಫ್ ನಾನ್ ಅಕರೆನ್ಸ್ ಆಫ್ ಇ. ಅಂದರೆ ಪ್ರಾಬಬಿಲಿಟಿ ಆಫ್ ಇ ಬಾರ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ನಾನ್ ಅಕರೆನ್ಸ್ ಆಫ್ ಈವೆಂಟ್ ಇ. ಅಂದ್ರೆ ಇಲ್ಲಿ ಪ್ರಾಬಬಿಲಿಟಿ ಆಫ್ ಇ ಬಾರ್ ಅಂದರೆ ಏನಿಲ್ಲ, ಈವೆಂಟ್ ಇ, ನಾನು ಯಾವ್ದಾದ್ರು ಒಂದು ಈವೆಂಟ್ ಇ ಅಂತ ತೊಗೊಂಡಿರ್ತೀನಿ,
ಆ ಈವೆಂಟ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಔಟ್ಕಮ್ಸ್ ನಾನು ಏನಂತ ಕರಿತೀನಿ, ಪ್ರಾಬಬಿಲಿಟಿ ಆಫ್ ನಾನ್ ಅಕರೆನ್ಸ್ ಆಫ್ ಇ ಅಂತ ಕರಿತೀನಿ. ಸೊ ಅದರಲ್ಲಿ ಪ್ರಾಬಬಿಲಿಟಿ ಆಫ್ ಇ ಬಾರ್ ಈಕ್ವಲ್ ಟು n minus m divided by n equal to 1 minus m by n equal to 1 minus p of e. ಸೊ ಏನಂತ ಬರಿಬಂಧನಲ್ಲಿ ಏನಿದೆ 1 minus ನೋಡಿ ಏನಂತಿದೆ probability of e bar equal to 1 minus p of e. ಸೊ ಇದು ಕ್ಲಿಯರ್ಲಿ ನಾವು ಏನಂತ ಬರಿಬೋದಿಲ್ಲಿ probability of e bar plus probability of e equal to 1. ಅಂದ್ರೆ ಏನು, ಇಲ್ಲಿ ಓನ್ಲಿ ಈವೆಂಟ್ ಇದ ಪ್ರಾಬಬಿಲಿಟಿ, ಇಲ್ಲಿ ಈವೆಂಟ್ ಇನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಔಟ್ಕಮ್ಸ್ಗಳು. ಸೊ ಎರಡನ್ನ ಆ್ಯಡ್ ಮಾಡಿದ್ರೆ ಏನು ಬರ್ಬೇಕು, ಟೋಟಲ್ ಪ್ರಾಬಬಿಲಿಟಿ ಯಾವಾಗಲೂ ಒಂದೇ ಬರ್ಬೇಕಂತ. ಸೊ ಹಂಗಂದ್ರೆ ಏನಾಗುತ್ತೆ ಇಲ್ಲಿ ಪಿ ಆಫ್ ಇ ಬಾರ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಇ ಅಥವಾ ಪಿ ಆಫ್ ಇ ಬಾರ್ ಪ್ಲಸ್ ಪಿ ಆಫ್ ಇ ಈಕ್ವಲ್ ಟು 1. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಂತ ಕೊಟ್ಟು ಕೆಲವೊಂದ್ಸರಿ ಇದು ಆಪ್ಷನ್ ಅಲ್ಲಿ ಸೆಟ್ ಮಾಡಿರ್ತಾರೆ, ಕೆ ಸೆಟ್ ಅಂತ ಒಂದು ಎಕ್ಸಾಮ್ಗಳಲ್ಲಿ. ಸೊ ಇವೆಲ್ಲ ರಿಸಲ್ಟ್ ಕೂಡ ಇಂಪಾರ್ಟೆಂಟ್. ಸೊ ಇದನ್ನು ಒಂದೊಂದಾಗಿ ಕೇರ್ಫುಲ್ ಆಗಿ ಪ್ರತಿಯೊಂದನ್ನು ನೆನಪಲ್ಲಿಟ್ಟರೆ ನಿಮ್ಗೆ ಇನ್ನೂ ತುಂಬ ಒಳ್ಳೆಯದು. ಓಕೆ, ನೆಕ್ಸ್ಟ್ ಏನಿದೆ ಇಲ್ಲಿ ಸಿಗ್ಮಾ ಆಲ್ಜಿಬ್ರಾ ಆಫ್ ಈವೆಂಟ್ಸ್. ಸಿಗ್ಮಾ ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಆರ್ ಸಿಗ್ಮಾ ಫೀಲ್ಡ್ ಆಫ್ ಈವೆಂಟ್ಸ್. ಸೊ ಅದನ್ನು ಸಿಗ್ಮಾ ಆಲ್ಜಿಬ್ರಾ ಅಂತ ಕರೀತಾರೆ ಅಥವಾ ಸಿಗ್ಮಾ ಫೀಲ್ಡ್ ಅಂತ ಏನಾದರೂ ಕೂಡ ಕರೀತಾರೆ. ಓಕೆ, ಫಸ್ಟ್ ಇಲ್ಲಿ ಸಿಗ್ಮಾ ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಅಂದ್ರೆ ಏನು, ಡೆಫಿನಿಷನ್ ಏನಿದೆ ಅಂತ ನೋಡೋಣ. ಏನಿದೆ, ಲೆಟ್ omega be the sample space of random experiment and let A equal to set of f such that f is subset of omega which is subset of probability of omega, then A is said to be sigma algebra of events if first condition empty and omega must be in A. empty set ಮತ್ತೆ ನಮ್ಮ ಒಂದು ಸ್ಯಾಂಪಲ್ ಸ್ಪೇಸ್ ಅವೆರಡು ಕೂಡ ನಮ್ಮ ಒಂದು ಈ ಒಂದು ಏನಲ್ಲಿರಬೇಕು. ಆ ಎ ಏನಾದರೂ ಸಿಗ್ಮಾ ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಆಗಬೇಕು ಅಂದರೆ ಅದ್ರ ಜೊತೆಗೆ ಇಫ್ ಸಮ್ ಎಫ್ ಬಿಲಾಂಗ್ಸ್ ಟು ಎ ದೆನ್ ಎಫ್ ಕಾಂಪ್ಲಿಮೆಂಟ್ ಬಿಲಾಂಗ್ಸ್ ಟು ಎ. ಯಾವುದಾದ್ರು ಒಂದು ಈ ಸೆಟ್ಟಲ್ಲಿ ಇರ್ತಕ್ಕಂಥ ಏನೇ ಒಂದು ಸೆಟ್ಟಲ್ಲಿ ಇರ್ತಕ್ಕಂಥ ಯಾವುದಾದ್ರು ಒಂದು ಎಲಿಮೆಂಟು ಇದ್ರೆ ಅದ್ರ ಕಾಂಪ್ಲಿಮೆಂಟ್ ಕೂಡ ಅದೇ ಸೆಟ್ಟಲ್ಲಿ ಇರಬೇಕು. ನೆಕ್ಸ್ಟ್ ಇಫ್ f1, f2, up to so on fn belongs to a, then union of all fi belongs to a. ಅಲ್ಲಿ f1, f2, f3 ನಾನು ಏನಲ್ಲಿ ಇರ್ತಕ್ಕಂಥ ಎಷ್ಟೇ ಎಲಿಮೆಂಟ್ನ ತೊಗೊಂಡಾಗ ಎಲ್ಲನೂ ಯೂನಿಯನ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟ್ ಕೂಡ ನಮ್ಮ ಒಂದು ಸೆಟ್ ಎನಲ್ಲಿ ಇರಬೇಕು. ಸೊ ಆವಾಗ ನಾನು ಆ ಒಂದು ಎ ಅನ್ನೋ ಒಂದು ಸೆಟ್ನ ಏನಂತ ಕರಿತೀನಿ, ಸಿಗ್ಮಾ ಆಲ್ಜಿಬ್ರಾ ಆಫ್ ಈವೆಂಟ್ಸ್ ಅಂತ ಕರಿತೀನಿ. ಓಕೆ, ಒಂದು ಎಕ್ಸಾಂಪಲ್ ಮುಖಾಂತರ ನಾವಿಲ್ಲಿ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಬರೀತೀನಿ ನೋಡಿ. ಇದಾದ್ಮೇಲೆ ಇನ್ನೊಂದೆರಡು ಎಕ್ಸಾಂಪಲ್ ಇದೆ, ಅದನ್ನು ತೋರಿಸ್ತೀನಿ. ಒಂದು ಸಿಗ್ಮಾ ಆಲ್ಜಿಬ್ರಾ ಆಫ್ ಈವೆಂಟ್ ಹೆಂಗಾಗುತ್ತೆ, ಒಂದು ಆಗಲ್ಲ ಅನ್ನೋಕ್ಕೂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಇಲ್ಲಿ ನಾನೊಂದು ಎಕ್ಸಾಂಪಲ್ ತೊಗೊತೀನಿ, ಟಾಸಿಂಗ್ ಎ ಕಾಯಿನ್. ಇದು ಸ್ಯಾಂಪಲ್ ಸ್ಪೇಸ್, ಟಾಸಿಂಗ್ ಎ ಕಾಯಿನ್. ಇವಾಗ ನಮ್ಗೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಇಲ್ಲಿ, ಸ್ಯಾಂಪಲ್ ಸ್ಪೇಸ್ ಒಮೆಗಾ ಈಕ್ವಲ್ ಟು ಎಚ್ ಕಮ ಟಿ, ಅಂದರೆ ಹೆಡ್ ಕಮ ಟೇಲ್. ಸೊ ನಾನು ಒಂದು ಸೆಟ್ನ ಕನ್ಸಿಡರ್ ಮಾಡ್ತೀನಿ, ಯಾವುದಾದ್ರು ಸೆಟ್ನ ಕನ್ಸಿಡರ್ ಮಾಡಿ ಆ ಸೆಟ್ ಇಲ್ಲಿ ಸಿಗ್ಮಾ ಆಲ್ಜಿಬ್ರಾ ಆಗುತ್ತಲ್ಲ ಅಂತ ಹೇಳ್ತೀನಿ. ಕನ್ಸಿಡರ್ ನಿಮಿಷ, ನೀವು ಯಾವ್ದಾದ್ರು ಸೆಟ್ ಕನ್ಸಿಡರ್ ಮಾಡಬಹುದು, ಕನ್ಸಿಡರ್. ಬಟ್ ನಾನು ಇಲ್ಲಿ 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಯಾವ 3 ಕಂಡೀಷನ್, ಇವು 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಸೊ ಏನಾಗುತ್ತೆ ಇಲ್ಲಿ, ಕನ್ಸಿಡರ್ ಎ ಈಕ್ವಲ್ ಟು ಎಂಟಿ ಸೆಟ್ ಕಾಮ set containing h, set containing t, omega. ಸೊ ಇವಾಗ ನಾನು ಇಲ್ಲಿ ಕಂಡೀಷನ್ಸ್ನ ಚೆಕ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಇದು ಸ್ಯಾಂಪಲ್ ಸ್ಪೇಸ್, ಇದು ನಾವು ತೊಗೊಂಡಿರ್ತಕ್ಕಂಥ ಒಂದು ಸೆಟ್. ಸೊ ಈ ಒಂದು ಸೆಟ್ ಇವಾಗ ಸಿಗ್ಮಾ ಆಲ್ಜಿಬ್ರಾ ಆಫ್ ಈವೆಂಟ್ ಆಗುತ್ತಾ ಅಂತ ಬೇಕು ನನಗೆ, ಹೌದಾ. ಫಸ್ಟ್ ಏನಿದೆ ಇಲ್ಲಿ, ಫಸ್ಟ್ ಕಂಡೀಷನ್ ಎಂಟಿ ಸೆಟ್ ಜೊತೆಗೆ ಸ್ಯಾಂಪಲ್ ಸ್ಪೇಸ್ ನಮ್ಮ ಸೆಟ್ಟಲ್ಲಿ ಇರಬೇಕು. ಸೊ ಏನಾಗಿದೆ, ಎಂಟಿ ಮತ್ತು ಸ್ಯಾಂಪಲ್ ಎರಡಿದೆ ನಮ್ಮ ಸೆಟ್ಟಲ್ಲಿ ಇದೆ, ಹೌದಾ. ಇಲ್ಲಿ 2 ಇದಾವೆ. ಇಲ್ಲಿ ಫಸ್ಟ್ ಕಂಡೀಷನ್ ಟ್ರೂ ಆಯಿತು. ಸೆಕೆಂಡ್ ಕಂಡೀಷನ್ ಏನಿದೆ, ಇಫ್ ಎಫ್ ಬಿಲಾಂಗ್ಸ್ ಟು ಎ ದೆನ್ ಎಫ್ ಕಾಂಪ್ಲಿಮೆಂಟ್ ಬಿಲಾಂಗ್ಸ್ ಟು ಎ. ಓಕೆ, ಪ್ರತಿಯೊಂದು ತೊಗೊಂಡು ನೋಡೋಣ. ಫಸ್ಟ್ ಯಾವುದು ಎಂಟಿ ಸೆಟ್ ತೊಗೊತೀನಿ, ಹೌದಾ. ಪ್ರತಿಯೊಂದು ಕಾಂಪ್ಲಿಮೆಂಟ್ ಬೇಕು ನಾನು. ಇಲ್ಲಿ ಎಂಟಿ ಸೆಟ್ ತೊಗೊಂಡಾಗ ಎಂಟಿ ಸೆಟ್ ಕಾಂಪ್ಲಿಮೆಂಟ್ ಏನು, ಇಲ್ಲಿ ಎಂಟಿ ಸೆಟ್ ಬಿಲಾಂಗ್ಸ್ ಟು ಎ, ಕ್ಲಿಯರ್. ಎಂಟಿ ಸೆಟ್ ಕಾಂಪ್ಲಿಮೆಂಟ್ ಏನಾಗುತ್ತೆ ನನಗೆ ಇಲ್ಲಿ, ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸ್. ಸೊ ಅದು ಕೂಡ ಏನಾಗ್ತದೆ, ಎಂಟಿ ಸೆಟ್ ಕಾಂಪ್ಲಿಮೆಂಟ್ ಏನಾಗುತ್ತೆ ನಮ್ಮ ಸ್ಯಾಂಪಲ್ ಸ್ಪೇಸ್. ಇದು ಕೂಡ ನಮ್ಮ ಒಂದು ಏನು ಸೆಟ್ಟಲ್ಲಿದೆ, ಹೌದಾ.
ಓಕೆ, ಇಲ್ಲಿ ಎಂಟಿ ತೊಗೊಂಡಾಗ ಕೂಡ ಬಂತು. ನೆಕ್ಸ್ಟು ಸ್ಯಾಂಪಲ್ ಸ್ಪೇಸ್ ತೊಗೊಂತೀನಿ. ಇದು ಕೂಡ ಏನು ನಮ್ಮ ಸೆಟ್ಟಲ್ಲಿ ಇದೆ. ಸೊ ಇದ್ರ ಕಾಂಪ್ಲಿಮೆಂಟ್ ಏನಾಗುತ್ತೆ ಇವಾಗ? ಇದ್ರ ಕಾಂಪ್ಲಿಮೆಂಟ್ ಎಂಟಿ, ಇದು ಕೂಡ ನಮ್ಮ ಸೆಟ್ಟಲ್ಲಿದೆ. ಸೊ ಇಲ್ಲಿ ಎಂಟಿ ಸೆಟ್ ತೊಗೊಂಡಾಗುತ್ತೆ. ಈಗ ಉಳಿದಿರೋದು ಎಚ್ ಮತ್ತೆ ಟಿ. ಸೊ ಇವೆರಡನ್ನು ತೊಗೊಂಡಾಗ ಏನಾಗುತ್ತೆ ಇಲ್ಲಿ? ನಾನು ಇಲ್ಲಿ ಸೆಟ್ ಕಂಟೆಂಟ್ಗೆ ಎಷ್ಟು ತೊಗೊಂಡ್ರೆ ಇದ್ರ ಕಾಂಪ್ಲಿಮೆಂಟ್ ಏನಾಗುತ್ತೆ ಇಲ್ಲಿ? ಟಿ. ಸೊ ಇದು ಕೂಡ ಏನಿದೆ? ನಮ್ಮ ಒಂದು ಏನೋ ಸೆಟ್ಟಲ್ಲಿದೆ. ಸೊ ಇಲ್ಲಿ ಆಲ್ರೆಡಿ ಎಚ್ ಕಾಂಪ್ಲಿಮೆಂಟ್ ಕೂಡ ನಮ್ಮ ಒಂದು ಸೆಟ್ಟಲ್ಲಿದೆ. ಏನಿಲ್ಲ ಅಂದ್ರೆ ಎಚ್ ನಮ್ಮ ಸೆಟ್ಟಲ್ಲಿದೆ, ಅದ್ರ ಕಾಂಪ್ಲಿಮೆಂಟ್ ಕೂಡ ನಮ್ಮ ಸೆಟ್ಟಲ್ಲಿದೆ. ಟಿ ಅಂದ್ರೆ ನಮ್ಮ ಸೆಟ್ಟಲ್ಲಿದೆ, ಅದ್ರ ಕಾಂಪ್ಲಿಮೆಂಟ್ ಕೂಡ ನಮ್ಮ ಸೆಟ್ಟಲ್ಲಿದೆ. ಸೊ ಇಲ್ಲಿ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಅಂದ್ರೆ ನಾನು ಏನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಎಲಿಮೆಂಟ್ನ ತೊಗೊಂಡ್ರು ಕೂಡ ಅದ್ರ ಕಾಂಪ್ಲಿಮೆಂಟ್ ಕೂಡ ನಮಗೆ ಅದೇ ಒಂದು ಸೆಟ್ಟಲ್ಲಿ ಸಿಗ್ತಿದೆ ಅಂತ. ಸೊ ಈ ಒಂದು ಕಂಡೀಷನ್ ಕೂಡ ಏನಾಗ್ತದೆ? ಸ್ಯಾಟಿಸ್ಫೈ ಮಾಡ್ತೀವಿ. ಸೊ ಸೆಕೆಂಡ್ ಕಂಡೀಷನ್, ನಾನು ಇದರಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟ್ನ ತಗೊಂಡು ಎಷ್ಟು ಎಲಿಮೆಂಟ್ ಅಂತ ಅವೆಲ್ಲ ಯೂನಿಯನ್ ಮಾಡಿದಾಗ ನನಗೆ ಬರ್ತಕ್ಕಂಥ ರಿಸಲ್ಟ್ ಕೂಡ ಏನಾಗಬೇಕು? ನನ್ನ ಒಂದು ಸೆಟ್ ಒಳಗಡೆ ಇರಬೇಕು. ಸೊ ಇದು ಕೂಡ ಇಲ್ಲಿ ಟ್ರೂ ಆಗುತ್ತೆ. ಯಾಕಂದ್ರೆ ಇಲ್ಲಿ ಅತಿ ದೊಡ್ಡದಲ್ಲಿ ಸ್ಯಾಂಪಲ್ ಸ್ಪೇಸ್ ಆಲ್ರೆಡಿ ಇಲ್ಲಿದ್ರೆ ಇಲ್ಲಿ ನಾವು ಎಷ್ಟು ತೊಗೊಂಡಿದ್ರೆ ಯೂನಿಯನ್ ಮಾಡಿದ್ರು ಕೂಡ ಏನಾಗುತ್ತೆ? ಬರ್ತಕ್ಕಂಥ ರಿಸಲ್ಟ್ ಕೂಡ ನಮ್ಮ ಒಂದು ಸೆಟ್ ಏನಲ್ಲಿ ಇರುತ್ತೆ. ಸೊ ಕ್ಲಿಯರ್ಲಿ ಅವಾಗ ಏನಂತ ಹೇಳ್ಬೋದು? therefore A equal to empty set comma set containing H comma set containing T comma sample space omega is ಸಿಗ್ಮಾ ಆಲ್ಜಿಬ್ರಾ ಅಂತ ಹೇಳ್ಬೋದು. ಸೊ ಏನಾಗುತ್ತೆ? ಇದು ಸಿಗ್ಮಾ ಆಲ್ಜಿಬ್ರಾ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಯಾವುದೇ ಒಂದು ಸೆಟ್ಟನ್ನು ನಾನು ಇಲ್ಲಿ ಸಿಗ್ಮಾ ಆಲ್ಜಿಬ್ರಾ ಅನ್ಬೇಕಂದ್ರೆ ಸೊ ಅದೊಂದು ಸ್ಯಾಂಪಲ್ ಸ್ಪೇಸ್ಗೆ ಈ ಮೂರು ಕಂಡೀಷನ್ ನಾವು ಏನು ಮಾಡ್ಬೇಕು? ಇಲ್ಲಿ ಸ್ಯಾಟಿಸ್ಫೈ ಮಾಡಬೇಕು. ಆವಾಗ ಅದನ್ನ ಏನಂತ ಕರಿತೀನಿ ನಾನಿಲ್ಲಿ? ಸಿಗ್ಮಾ ಆಲ್ಜಿಬ್ರಾ ಆಫ್ ಇವೆಂಟ್ಸ್ ಅಥವಾ ಸಿಗ್ಮಾ ಫೀಲ್ಡ್ ಆಫ್ ಇವೆಂಟ್ಸ್ ಅಂತ ಕರಿತೀನಿ. ಓಕೆ, ಇಲ್ಲಿ ಕೂಡ ಕೆಲವೊಂದು ಎಕ್ಸಾಂಪಲ್ಸ್ ಇದಾವೆ, ಏನೇನಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ. ಓಕೆ, ಇಲ್ಲಿ ಎಕ್ಸಾಂಪಲ್ 1 ಏನಿದೆ ನೋಡಿ. ಇಲ್ಲಿ ಕನ್ಸಿಡರ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಥ್ರೋಯಿಂಗ್ ಎನ್ ಅನ್ಬಯಾಸ್ಡ್ ಡೈ, ದೆನ್ ಸ್ಯಾಂಪಲ್ ಸ್ಪೇಸ್ equal to 1, 2, 3, 4, up to 6 and let A equal to pi, omega, set containing 1, 2, set containing 3, 4, 5, 6. ಸೊ ಇವಾಗ ಇದು ಎ ಅನ್ನೋ ಒಂದು ಸೆಟ್ ಏನಿದೆಯಲ್ಲ, ಇದು ನಮಗೆ ಏನು ಸಿಗ್ಮಾ ಆಲ್ಜಿಬ್ರಾ ಆಫ್ ಇವೆಂಟ್ಸ್ ಆಗುತ್ತಾಗಲ್ಲ ಅಂತ ನೋಡ್ಬೇಕು. ಫಸ್ಟ್ ಕಂಡೀಷನ್ ಏನಿಲ್ಲಿ? ಫಸ್ಟ್ ಎಕ್ಸಾಂಪಲ್ ಫಸ್ಟ್ ಕಂಡೀಷನ್ ಎಂಟಿ ಸೆಟ್ ಜೊತೆಗೆ ಸ್ಯಾಂಪಲ್ ಸ್ಪೇಸ್ ಎರಡು ಇದಾವ. ಸೊ ಎರಡು ನಮ್ಮ ಒಂದು ಸೆಟ್ಟಲ್ಲಿ ಇದೆ. ಓಕೆ, ನೆಕ್ಸ್ಟ್ ಕಂಡೀಷನ್ ನನಗೆ ಇಲ್ಲಿ ಪ್ರತಿಯೊಂದರದ್ದು ಕಾಂಪ್ಲಿಮೆಂಟ್ ಬೇಕು. ನಾನು ಯಾವುದೇ ಒಂದು ಎಲಿಮೆಂಟ್ನ ತೊಗೊಂಡ್ರೆ ಅದ್ರ ಕಾಂಪ್ಲಿಮೆಂಟ್ ಕೂಡ ನನ್ನ ಸೆಟ್ಟಲ್ಲಿ ಇರಬೇಕು. ಸೊ ನಾನು ಪೈ ತೊಗೊಂಡ್ರೆ ಪೈ ಕಾಂಪ್ಲಿಮೆಂಟ್ ಒಮೆಗಾ ಕೂಡ ಇದೆ. ಇಲ್ಲಿ ಒಮೆಗಾ ತೊಗೊಂಡ್ರೆ ಒಮೆಗಾ ಕಾಂಪ್ಲಿಮೆಂಟ್ ಪೈ ಇದು ಕೂಡ ಇದೆ. ಸೊ 1, 2 ತೊಗೊಂಡ್ರೆ ಇಲ್ಲಿ ಇನ್ನೊಂದೇನು ಒಮೆಗಾ ಏನಾಗುತ್ತೆ? 1, 2, 3, 4, 5, 6. ಸೊ 1, 2 ತೊಗೊಂಡ್ರೆ 1, 2 ಕಾಂಪ್ಲಿಮೆಂಟ್ ಏನು? 3, 4, 5, 6 ಅದು ಕೂಡ ಇಲ್ಲಿದೆ. 3, 4, 5, 6 ತೊಗೊಂಡ್ರೆ ಅದರ ಕಾಂಪ್ಲಿಮೆಂಟ್ ಏನು? 1, 2 ಅದು ಕೂಡ ಇಲ್ಲಿದೆ. ಸೊ ಹಂಗೆ ಇಲ್ಲಿ ಸೆಕೆಂಡ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಥರ್ಡ್ ಕಂಡೀಷನ್ ಏನಾಗುತ್ತೆ? ಇಲ್ಲಿ ನಾವು ಯಾವುದೇ ಇದರಲ್ಲಿರ್ತಕ್ಕಂಥ ಯಾವುದೇ 2 ಅಥವಾ 3 ಅಥವಾ ಎಲ್ಲ ಎಲಿಮೆಂಟ್ನ ತೊಗೊಂಡು ಯೂನಿಯನ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟ್ ಏನಾಗಿರ್ಬೇಕು? ನನಗೆ ನಮ್ಮ ಒಂದು ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಆಗಿರ್ಬೇಕು. ಅಂದ್ರೆ ಅದು ಇದ್ರೊಳಗೆ ಇಡಬೇಕು. ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಆಗಿರೋಕ್ಕಿಂತ ಮುಂಚೆ ನಾನು ಇದರಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟ್ಸ್ ತೊಗೊಂಡು ಯೂನಿಯನ್ ಮಾಡಿದ್ರು ಕೂಡ ಬರ್ತಕ್ಕಂಥ ರಿಸಲ್ಟು ನಮ್ಮ ಒಂದು ಸೆಟ್ಟಲ್ಲಿ ಇರಬೇಕು. ಸೊ ಅದು ಕೂಡ ಸ್ಯಾಟಿಸ್ಫೈ ಮಾಡ್ತಿದೆ. ಮೂರು ಸ್ಯಾಟಿಸ್ಫೈ ಮಾಡ್ತಿದೆ. ಹಾಗಾಗಿ ಇಲ್ಲಿ ಎಕ್ಸಾಂಪಲ್ 1 ಏನಂತ ಹೇಳ್ಬೋದು? ಎ ಈಸ್ ಸಿಗ್ಮಾ ಅಥವಾ ಸಿಗ್ಮಾ ಆಲ್ಜಿಬ್ರಾ ಈವೆಂಟ್ಸ್ ಅಂತ ಕರೀತೀವಿ. ಏನಂತ ಹೇಳ್ಬೋದು? ಸಿಗ್ಮಾ ಆಲ್ಜಿಬ್ರಾ ಈವೆಂಟ್ಸ್. ಸೊ ಏನಾಗುತ್ತೆ ನನಗೆ? ಎ ಈಸ್ ಸಿಗ್ಮಾ ಆಲ್ಜಿಬ್ರಾ. ಸೊ ಅದೇ ಥರ ಸೆಕೆಂಡ್ ಎಕ್ಸಾಂಪಲ್ ಏನಾಗುತ್ತೆ? ಒಂದ್ಸರಿ ಈ ಒಂದು ವಿಡಿಯೋನ ನೀವು ನೋಡ್ತಿರ್ಬೇಕಾದ್ರೆ ಪೋಸ್ ಮಾಡಿ ಸೆಕೆಂಡ್ ಒಂದು ಟ್ರೈ ಮಾಡಿ, ಆಗತ್ತಾಗಲ್ವ ಅಂತ. ಅದಾದ್ಮೇಲೆ ನೋಡಿ ಏನಾಗುತ್ತೆ ಏನಂತೇಳಿ. ಓಕೆ, ನಾನು ಮಾಡ್ತಾ ಹೋಗ್ತೀನಿ. ಏನಿದೆ ಇಲ್ಲಿ ಸೆಕೆಂಡ್ ಒನ್? ಓಕೆ, ಸೆಕೆಂಡ್ ಒನ್ ಸ್ಯಾಂಪಲ್ ಸ್ಪೇಸ್ ಏನಿದೆ ಇಲ್ಲಿ ಕೂಡ 1, 2, 3, 4, 5, 6. 1, 2, 3, 4, 5, 6. ಸೊ ಇಲ್ಲಿ ಸೆಟ್ ಏನು ಕೊಟ್ಟಿದ್ದಾರೆ? ಎ ಈಕ್ವಲ್ ಟು ಎಂಟಿ ಒಮೆಗಾ 1, 2, 3, 4, 5. 1, 2, 3, 4, 5. ಸೊ ಇಲ್ಲಿ ಫಸ್ಟ್ ಕಂಡೀಷನ್ ಏನಿದೆ? ಪೈ ಮತ್ತು ನಮ್ಮ ಸ್ಯಾಂಪಲ್ ಸ್ಪೇಸ್ ಎರಡು ಇದೆ. ಓಕೆ, ಸೆಕೆಂಡ್ ಕಂಡೀಷನ್ ನೋಡಿ. ಸೆಕೆಂಡ್ ಕಂಡೀಷನ್ಗೆ 1, 2 ಕಾಂಪ್ಲಿಮೆಂಟ್ ಇಲ್ಲಿ 1, 2 ಬಿಲಾಂಗ್ಸ್ ಟು ಯಾವ್ದು? 1, 2 ಕಾಂಪ್ಲಿಮೆಂಟ್ ಏನಿಲ್ಲಿ?
1 to the complement 3 4 5 6 ಬಟ್ ಈ 3 4 5 6 ನಮ್ಮ ಸೆಟ್ ಅಲ್ಲಿ ಇದೆಯಾ ಇಲ್ಲ ಹಾಗಾಗಿ 3 4 5 6 ಅನ್ನೋದು ನಮ್ಮ ಸೆಟ್ ಅಲ್ಲಿ ಇಲ್ಲ ಅವಾಗ ಇದನ್ನು ಕ್ಲಿಯರ್ ಆಗಿ ಏನಂತ ಹೇಳ್ತೀನಿ ನಾನಲ್ಲಿ ಈ ಒಂದು ಸೆಟ್ ಎ ಏನಾಗಲ್ಲ ಸಿಗ್ಮಾ ಆಲ್ಜಿಬ್ರಾ ಆಫ್ ಇವೆಂಟ್ ಆಗಲ್ಲ ಅಂತ ಹೇಳ್ತೀನಿ ಎ ಈಸ್ ನಾಟ್ ಎ ಸಿಗ್ಮಾ ಆಲ್ಜಿಬ್ರಾ ಆಫ್ ಇವೆಂಟ್ಸ್ ಓಕೆ ಗೊತ್ತಾಗ್ತಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ ಓಕೆ ನೆಕ್ಸ್ಟ್ ಇಲ್ಲಿ probability function probability function ಏನಂತ ನೋಡ್ತಾ ಹೋಗೋಣ probability function a function p from a to close to 0 comma 1 where a is sigma algebra of events of random experiment is said to be probability function if probability of e is greater than or equal to 0 for all e belongs to a. Probability of sample space omega equal to 1 if e1 comma e2 comma up to so on en are mutually exclusive events in a, then probability of union of all ei's is equal to summation of probability of ei. ಓಕೆ ನೋಡೋಣ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ಏನಾಗುತ್ತೆ ಅಂತೇಳಿ ಓಕೆ ಫಸ್ಟ್ ಇಲ್ಲಿ ಏನಿದೆ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಇಲ್ಲಿ probability function ಆಗುತ್ತೆ ಆಗಲ್ಲ ಕನ್ಸಿಡರ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ ಎ ಕಾಯಿನ್ ಏನು ಮಾಡ್ತೀನಿ ಇಲ್ಲಿ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ತೊಗೊಂತೀನಿ ಏನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಒಂದು ಕಾಯಿನ್ ಟಾಸ್ ಮಾಡ್ತೀನಿ ಸೊ ಇವಾಗ ನಾನು ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಅದಕ್ಕೆ ಸೊ ಸ್ಯಾಂಪಲ್ ಸ್ಪೇಸ್ ಈಕ್ವಲ್ ಟು ಎಚ್ ಕಾಮ ಟಿ ನಾವು ಒಂದು ಕಾಯಿನ್ ಟಾಸ್ ಮಾಡಿದ್ರೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಬಂದರೆ ಹೆಡ್ ಬರುತ್ತೆ ಟೇಲ್ ಬರುತ್ತೆ ಇದು ಸ್ಯಾಂಪಲ್ ಸ್ಪೇಸ್ ಎಚ್ ಅಂದರೆ ಹೆಡ್ ಟಿ ಅಂದರೆ ಟೇಲ್ ಸೊ ಇವಾಗ ನಾನು ಇಲ್ಲಿ ಸಿಗ್ಮಾ ಆಲ್ಜಿಬ್ರಾ ತಗೋಬೇಕು ಯಾವುದಾದ್ರು ಸಿಗ್ಮಾ ಆಲ್ಜಿಬ್ರಾ ಅವ್ರು ಹೇಳಿಲ್ಲ ಇದೇ ತೊಗೊಳ್ರಿ ಅಂತ ನಾನು ಸಿಗ್ಮಾ ಆಲ್ಜಿಬ್ರಾ ತೊಗೊಳ್ತೀನಿ ಏನಂತ ತೊಗೊಳ್ತೀನಿ ಸಿಗ್ಮಾ ಆಲ್ಜಿಬ್ರಾನ ಸಪೋಸ್ ಎ ಈಕ್ವಲ್ ಟು 0 comma set containing h comma set containing t comma omega ಆಲ್ರೆಡಿ ಇದನ್ನು ಸಿಗ್ಮಾ ಆಲ್ಜಿಬ್ರಾ ಅಂತ ಪ್ರೂವ್ ಮಾಡಿದ್ದೀವಿ ನಾವು ಇವಾಗಲೇ ನೋಡಿ ಸಿಗ್ಮಾ ಆಲ್ಜಿಬ್ರಾ ತೊಗೊಳ್ತೀನಿ ಇವಾಗ ಏನು ಮಾಡ್ತೀನಿ ಫಂಕ್ಷನ್ ಡಿಫೈನ್ ಮಾಡ್ತೀನಿ ಏನಿದೆ ಫಂಕ್ಷನ್ ಅಲ್ಲಿ p ಫ್ರಮ್ ಫಂಕ್ಷನ್ p a to ಕ್ಲೋಸ್ ಟು 0 comma 1 b ಡಿಫೈನ್ ಇವಾಗ ನಾನು ಏನು ಮಾಡ್ತೀನಿ ಕಂಡೀಷನ್ ಚೆಕ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಕಂಡೀಷನ್ ಸೆಕೆಂಡ್ ಕಂಡೀಷನ್ ಥರ್ಡ್ ಕಂಡೀಷನ್ ಇವಾಗ ಇಲ್ಲಿ ಈವೆಂಟ್ ಇ ಇಲ್ಲಿ probability p ಆರ್ ಇ ಸೊ ಇವಾಗ ನನಗೆ ಇಲ್ಲಿ ಈವೆಂಟ್ ಇ probability ಸೊ ಫಸ್ಟ್ ಏನು ಮಾಡ್ಬೋದು ಪೈ ಇದರಲ್ಲಿ ಏನಲ್ಲಿ ಅದು ಎಂಟಿ ಸೆಟ್ ಸೊ ಎಂಟಿ ಸೆಟ್ ಈವೆಂಟ್ ಬರೋ probability ಎಷ್ಟು 0 ಯಾವುದೋ ಒಂದು probability ಏನಿರಲಿ ಓಕೆ ನನಗೆ ಹೆಡ್ ಬರೋ probability ಎಷ್ಟಿರುತ್ತೆ ಅವಾಗ ನೋಡಿದ್ರೆ 1/2 ಅದೇ ಥರ ಟೇಲ್ ಈವೆಂಟ್ ಟೇಲ್ ಬರೋ probability ಎಷ್ಟಿರುತ್ತೆ 1/2 ಈವೆಂಟ್ ಸ್ಯಾಂಪಲ್ ಸ್ಪೇಸ್ ಇದು ಬರೋ probability ಎಷ್ಟಿರುತ್ತೆ 1 ಹೌದಾ ಇದಿಷ್ಟು ನಮಗೆ ಇಲ್ಲಿ probability ಸೊ ಇವಾಗ ಬಂದಿರತಕ್ಕಂಥ probability ಎಲ್ಲ ನಾನ್ ನೆಗೆಟಿವ್ ಇದ್ರೆ 0 ನೋಡಿ ಬಂದಿರತಕ್ಕಂಥ ಯಾವುದೋ ಒಂದು probability ತಗೊಳ್ಳಿ p ಆಫ್ ಇ ಅವೆಲ್ಲ ಏನು ಏನಲ್ಲಿ ಇರ್ತಕ್ಕಂಥದ್ದು ಸೊ p ಆಫ್ ಇ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಸೊ ಏನಲ್ಲಿ ಇರ್ತಕ್ಕಂಥದ್ದು ಯಾವುದೇ ಒಂದು ನಾನು ಇಲ್ಲಿ ಒಂದು ಔಟ್ಕಮ್ಸ್ ತೊಗೊಳೋದ್ರಲ್ಲಿ ಈವೆಂಟ್ ಕಂಡಾಗ ಏನಾಗ್ತದೆ ಬರ್ತಕ್ಕಂಥದ್ದು ಎಲ್ಲಾನು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ನಾನ್ ನೆಗೆಟಿವ್ ವ್ಯಾಲ್ಯೂಸ್ ಬರ್ತಿದೆ ಸೊ ಹಾಗಾಗಿ ಇಲ್ಲಿ ಏನಿತ್ತು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತದ ಸೊ ಇವಾಗ ಏನಂತ ಹೇಳ್ಬೋದು ಅಂದರೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತು ಅಂತ ಹೇಳ್ಬೋದು ಸೊ ಇಲ್ಲಿ ಫಸ್ಟ್ ಕಂಡೀಷನ್ ಏನಾಯಿತು ಸ್ಯಾಟಿಸ್ಫೈ ಮಾಡುತ್ತೆ ಏನೇನು ಸೆಕೆಂಡ್ ಕಂಡೀಷನ್ ಪಿ ಆಫ್ ಎ ಈಕ್ವಲ್ ಟು 1 ಬರಬೇಕು ಇಲ್ಲಿ ಏನು ಬಂದಿದೆ ನೋಡಿ ಪಿ ಆಫ್ ಸ್ಯಾಂಪಲ್ ಸ್ಪೇಸ್ ಸಾರಿ ಎ ಅಲ್ಲ ಪಿ ಆಫ್ ಸ್ಯಾಂಪಲ್ ಸ್ಪೇಸ್ ಅಂದರೆ ಏನಿಲ್ಲಿ ಒಮೆಗಾ ಸೊ ಅದೆಷ್ಟು ಬಂದಿದೆ ನನಗೆ ಇಲ್ಲಿ ಇದರ ಅರ್ಥ ಏನು ಪಿ ಆಫ್ ಒಮೆಗಾ ಈಕ್ವಲ್ ಟು 1 ಅಂತ ಸೊ ಅವ್ರು ಹೇಳಿದ್ರೆ ಅವ್ರು ಕೂಡ ಹೇಳಿದ್ದು 1 ಬರಬೇಕಂತ ನನಗೆ ಬಂದಿರೋದು 1 ಸೊ ಸೆಕೆಂಡ್ ಕಂಡೀಷನ್ ಕೂಡ ಏನಾಗ್ತದೆ ಇಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ನಮ್ದು ಇವಾಗ ಮೇನ್ ಆಗಿ ಬೇಕಾಗಿರೋದು ಥರ್ಡ್ ಕಂಡೀಷನ್ ಅದೇನು ಹೇಳುತ್ತೆ ಅಂದರೆ ಇಲ್ಲೇನಿದೆ ಅದು ಇಫ್ E1 E2 ಅಪ್ ಟು ಸೊ ಏನಾದ್ರು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಅದ್ರ ಇಂಟರ್ಸೆಕ್ಷನ್ ಎಂಟಿ ಬರಬೇಕು ಅದ ಸೊ ಇಲ್ಲಿ ಯಾವುದಾವುದಿದೆ ಸಪೋಸ್ ಒಂದನ್ನು ನಾನಲ್ಲಿ ಗೆಟಿಂಗ್ ಹೆಡ್ ಇನ್ನೊಂದು ಗೆಟಿಂಗ್ ಟೇಲ್ ಸೊ ಎರಡೇನಾಗಿದೆ
ಇಂಟರ್ಸೆಕ್ಷನ್ ಏನಾಗುತ್ತೆ ನನಗೆ ಎಂಟಿ ಬರುತ್ತೆ. ಸೊ ಇವೆರಡೂ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಹೌದಾ. ಸೊ ಇವಾಗ ಅದೇನಾಗಬೇಕು ನನಗೆ, ನಾನು ಇದ್ರದ್ದು ಪ್ರಾಬಬಿಲಿಟಿ ಕಂಡಿದಾಗ ಅದು ಟೋಟಲ್ ಪ್ರಾಬಬಿಲಿಟಿ ಈಕ್ವಲ್ ಬರಬೇಕು. ಸೊ H ಯೂನಿಯನ್ T ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ H ಪ್ಲಸ್ ಪ್ರಾಬಬಿಲಿಟಿ ಆಫ್ T ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ H 1/2 ಪ್ಲಸ್ 1/2 ಈಕ್ವಲ್ ಟು 1 ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್. ಸೊ ಯಾವುದೆರಡು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ತಗೊಂಡು ನಾವಿಲ್ಲಿ ಪ್ರಾಬಬಿಲಿಟಿ ಕಂಡಿಡಿದಾಗ ಆ ಪ್ರಾಬಬಿಲಿಟಿನ ವ್ಯಾಲ್ಯೂ ನಮ್ಮ ಒಂದು ಸ್ಯಾಂಪಲ್ ಸ್ಪೇಸ್ ಪ್ರಾಬಬಿಲಿಟಿ ವ್ಯಾಲ್ಯೂಗೆ ಈಕ್ವಲ್ ಇರಬೇಕು ಅಂತ. ನಾನು ಇವಾಗ ಏನಂತ ಕರಿತೀನಿ, therefore P from A to closed interval 1, 0 is a probability function. ಅಂತ ಹೇಳ್ಬೋದು. ಓಕೆ, ಗೊತ್ತಾಯ್ತಲ್ಲ ಇಲ್ಲಿ ಸಿಗ್ಮಾ ಆಲ್ಜಿಬ್ರಾ ಅಂದ್ರೇನು, ಪ್ರಾಬಬಿಲಿಟಿ ಫಂಕ್ಷನ್ ಅಂದ್ರೆ. ನೆಕ್ಸ್ಟ್ ಇಲ್ಲಿ ಪ್ರಾಬಬಿಲಿಟಿ ಸ್ಪೇಸ್. ಪ್ರಾಬಬಿಲಿಟಿ ಸ್ಪೇಸ್ ಅಂದ್ರೆ ಏನಿಲ್ಲ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಪ್ರಾಬಬಿಲಿಟಿ ಸ್ಪೇಸ್ if sample space or omega is a sample space of random experiment and let A be a sigma algebra of events in sample space omega and P is the probability function on A, then the triplet P comma A comma sample space or omega is called a probability space. ಸೊ ಅವ್ರು ಹೇಳ್ತಿರೋದೇ ನಮ್ಗೆ ಇಲ್ಲಿ ಇನ್ನೊಂದು ಒಮೆಗಾ ಅನ್ನೋದು ಸ್ಯಾಂಪಲ್ ಸ್ಪೇಸ್, ಎ ಅನ್ನೋದೊಂದು ಸಿಗ್ಮಾ ಆಲ್ಜಿಬ್ರಾ ಆಫ್ ಈವೆಂಟ್ಸ್, ಸರಿ ಪಿ ಅನ್ನೋದೊಂದು ಪ್ರಾಬಬಿಲಿಟಿ ಫಂಕ್ಷನ್ ಆಗಬೇಕು ಅಂದ್ರೆ ಇದೇನಾಗುತ್ತೆ ಇಲ್ಲಿ ಹಂಗಾದಾಗ ಟ್ರಿಪ್ಲೆಟ್ ಪಿ ಕಾಮ ಎ ಕಾಮ ಸ್ಯಾಂಪಲ್ ಸ್ಪೇಸ್ ಈಸ್ ಕಾಲ್ಡ್ ಪ್ರಾಬಬಿಲಿಟಿ ಸ್ಪೇಸ್. ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಏನಿಲ್ಲ, ಇದರಲ್ಲಿ ಇಲ್ಲಿ ಒಮೆಗಾ ಅನ್ನೋದೊಂದು ಸ್ಯಾಂಪಲ್ ಸ್ಪೇಸ್, ಎ ಅನ್ನೋದು ಸಿಗ್ಮಾ ಆಲ್ಜಿಬ್ರಾ ಆಫ್ ಇವೆಂಟ್ಸ್, ಪಿ ಅನ್ನೋದು ಪ್ರಾಬಬಿಲಿಟಿ ಫಂಕ್ಷನ್. ಸೊ ಇವು ಮೂರು ಇದ್ದಾಗ ಮೂರನ್ನ ನಾನು ಇಲ್ಲಿ ಟ್ರಿಪ್ಲೆಟ್ ಆಗಿ ಬರೆದ್ರೆ, ಸಪೋಸ್ ಎಕ್ಸಾಂಪಲ್ ಇದನ್ನು ತಗೊಂಡು ಏನಾಗುತ್ತೆ, ಪಿ ಕಾಮ ಎ ಕಾಮ ಸ್ಯಾಂಪಲ್ ಸ್ಪೇಸ್, ಇದನ್ನ ಏನಾದ್ರು ಕರಿತೀನಿ ನಾನಿಲ್ಲಿ ಪ್ರಾಬಬಿಲಿಟಿ, ಇದನ್ನು ಪ್ರಾಬಬಿಲಿಟಿ ಸ್ಪೇಸ್ ಅಂತ ಕರಿತೀನಿ. ಓಕೆ ಓಕೆ ನೆಕ್ಸ್ಟ್ addition theorem on probability. Addition theorem on probability. So ಏನಿದೆ ಅಂತ ನೋಡೋಣ. addition theorem on probability. If A and B are two events of random experiment, then probability of A union B equal to probability of A plus probability of B minus probability of A intersection B. ಸೊ ಇದನ್ನು ಕೂಡ ನೀವು ಇಲ್ಲಿ ಕೇಳಿರ್ತೀರಾ, ನೋಡಿರ್ತೀರಾ. ಸೊ ಪ್ರಾಬಬಿಲಿಟಿ ಆಫ್ ಇಲ್ಲಿ ಎ ಮತ್ತು ಬಿ ಅವೆರಡು ಯಾವ್ದಾರು ಎರಡು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈವೆಂಟ್ಸ್ ಆಗಿದ್ರೆ, ಸೊ ಅವಾಗ ನಾನು ಅವೆರಡು ಈವೆಂಟ್ಗಳ ಯೂನಿಯನ್ ನ ಪ್ರಾಬಬಿಲಿಟಿ ಏನಂತ ಬರೀಬಹುದು, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತೇಳಿ ಬರೀಬಹುದು. ಅಥವಾ ಇನ್ನೊಂದು ತರ ಹೇಳೋದಾದ್ರೆ, ಇಫ್ ಎ ಅಂಡ್ ಬಿ ಆರ್ two events of sample space associated with a random experiment, then probability of A union B equal to probability of A plus probability of B minus probability of A intersection B. ಸೊ ಹಿಂಗಾದ್ರೆ ಹೇಳ್ಬೋದು, ಹಿಂಗಾದ್ರೆ ಹೇಳ್ಬೋದು. ಯಾವುದಾದ್ರೂ ಎರಡು ಈವೆಂಟ್ಸ್ ಇದ್ರೆ ಅವೆರಡು ಈವೆಂಟ್ಸ್ಗಳ ಯೂನಿಯನ್ಗಳ ಪ್ರಾಬಬಿಲಿಟಿ ನಾವಿಲ್ಲಿ ಈ ತರ ಕಂಡುಹಿಡಿಯಬಹುದು ಈ ಒಂದು ಫಾರ್ಮುಲಾದಿಂದ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟ್, ಇಫ್ A and B are two mutually exclusive events, then so ಯಾವುದೇ ಎರಡು ಈವೆಂಟ್ ಇದೆ ಅದರ ಪ್ರಾಬಬಿಲಿಟಿ ಫಂಕ್ಷನ್ ಏನಾಗುತ್ತೆ ಇಲ್ಲಿ, ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಈ ಪಾಯಿಂಟ್ ಪ್ರಕಾರ ಯಾವುದಾದ್ರು ಎರಡು ಈವೆಂಟ್ ಇಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಆದ್ರೆ ಏನಾಗುತ್ತೆ, ಅದು ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಎಂಟಿ. ಸೊ ಆಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು 0. ಸೊ ಏನಾಗುತ್ತೆ, ಪಿ ಆಫ್ ಎ ಯೂನಿಯನ್ ಬಿ ಏನಾಗುತ್ತೆ ನನಗೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ 0. ಯಾಕಂದ್ರೆ ಇಲ್ಲಿ 0 ಅವೆರಡು ಏನಿದೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಸೊ ಹಂಗೆ ಏನಾಗುತ್ತೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು 0 ಆಗೋದ್ರಿಂದ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ.
So total, therefore P of A union B equal to P of A plus P of B ಅಂತ ಬರೀಬಹುದು. ಇದು ಒಂದು ನೋಟ್. ನೆನಪಲ್ಲಿಡಿ, ಯಾವಾಗ ಯಾವ ನೋಟ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಎಷ್ಟು ನೆನಪಿರುತ್ತೋ ಅಷ್ಟು ನಮಗೆ ಇಲ್ಲಿ ಒಳ್ಳೇದು ಅಂತ. ಓಕೆ, ನೆಕ್ಸ್ಟ್. If A1, A2, up to so on An are mutually exclusive events, then P of union of all Ai's equal to summation of probability of Ai's. ಸೊ ಇದೊಂದು ಕೂಡ ನೆನಪಿಡಿ, ಇಲ್ಲಿ ಎಲ್ಲವೂ ಏನಾದರೂ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಆದರೆ ಅವಾಗ ಅವು ಎಲ್ಲದರದ್ದು ಯೂನಿಯನ್ ಮಾಡಿ ಅದರ ಪ್ರಾಬಬಿಲಿಟಿ ಏನು ಕಂಡುಹಿಡಿದಿರ್ತೀವೋ ಅದು ಅವೆಲ್ಲವೂ ಇವೆಂಟ್ಗಳ ಪ್ರಾಬಬಿಲಿಟಿ ಕಂಡುಹಿಡಿದ ಮೇಲೆ ಅದ್ರ ಸಮ್ ಕೂಡ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ. ಓಕೆ, ಗೊತ್ತಾಗ್ತಿದೆಯಲ್ಲ? ನೆಕ್ಸ್ಟ್ ಇಲ್ಲಿ ನಾವು ಇಷ್ಟೊತ್ತು ನೋಡಿದ್ದು 2 ಇವೆಂಟ್ ಇದ್ರೆ, 3 ಇವೆಂಟ್ ಇದ್ರೆ ಅದನ್ನ ಯಾವ ತರ ಬರೀತೀವಿ? Let A, B, and C be any 3 events in sample space of random experiment, then ಆಗ probability of A union B union C equal to probability of A plus probability of B plus probability of C minus probability of A intersection B minus probability of B intersection C minus probability of A intersection C plus probability of A intersection B intersection C. ಸೊ ನಾವು ಈ ತರ ಕೂಡ ಬರೀಬಹುದು. 2 events, ಇಲ್ಲಿ 3 events ಇದ್ರೆ ಅವಾಗ ಏನಂತ ಬರೀತೀವಿ ನಾವು? ಈ ತರ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಎಲ್ಲ ಫಾರ್ಮುಲಾ ನೆನಪಿಡಿ. ಇದು ಜನರಲೈಸೇಷನ್ ವರ್ಷನ್. ಇಲ್ಲಿ 3 ಆದ್ರೆ ಇಲ್ಲಿ n, 4 ಆದ್ರೆ 5 ಆದ್ರೆ ಇಲ್ಲಿ ಇದನ್ನ ಅಪ್ಲೈ ಮಾಡಿ ನಿಮಗೆ ಅವಾಗ ಏನಾಗುತ್ತೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದಿಷ್ಟು ಕೆಲವೊಂದು ಫಾರ್ಮುಲಾಸ್ ಮತ್ತೆ ಕೆಲವೊಂದು ನೋಟ್. ನೆಕ್ಸ್ಟ್ ಇಲ್ಲಿ ಮೂಲಿಸ್ ಇನ್ಇಕ್ವಾಲಿಟಿ ಇದೇನಂತ ನೋಡೋಣ. ಮೂಲಿಸ್ ಇನ್ಇಕ್ವಾಲಿಟಿ ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದ್ಸರಿ ಕೇಳ್ತಾರೆ, if A and B are any 2 events, then if A and B are any 2 events, then probability of A plus probability of B minus is less than or equal to probability of A intersection B is less than or equal to probability of A plus probability of B. ಸೊ ಈ ಒಂದು ಇನ್ಇಕ್ವಾಲಿಟಿನ ನೆನಪಿಡಿ. ಡೈರೆಕ್ಟ್ ಆಗಿ ಆಪ್ಷನ್ ಕೂಡ ಸೆಟ್ ಮಾಡಿರ್ತಾರೆ ಇದನ್ನ. ಇಲ್ಲ ಕೆಲವು ಸರಿ ಎ ಮತ್ತು ಬಿ ವ್ಯಾಲ್ಯೂ ಕೊಟ್ಟು ಪ್ರಾಬಬಿಲಿಟಿ ಕಂಡುಹಿಡಿದು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಇದರದ್ದು ಜನರಲೈಸೇಷನ್ ಏನಿದೆ, ಇದು ಜನರಲೈಸೇಷನ್ ವರ್ಷನ್. ಸೊ ಇದು ಓನ್ಲಿ 2 ಇವೆಂಟ್ಸ್, ಇದು n ಇವೆಂಟ್ಸ್. ಸೊ ಇದು ಜನರಲೈಸೇಷನ್ ವರ್ಷನ್. ನೋಡ್ಕೊಳ್ಳಿ ಫಾರ್ಮುಲಾ ನೆನಪಿಡಿ ಇಲ್ಲಿ ನೀಟಾಗಿ. ನೆಕ್ಸ್ಟ್ ಇಲ್ಲಿ ಸಮ್ ನೋಟ್ ಏನಿದೆ ನೋಟ್ ಇಲ್ಲಿ, probability of A bar intersection B equal to probability of B minus probability of A intersection B. Probability of A intersection B bar equal to probability of A minus probability of A intersection B. The probability of A symmetric difference B equal to probability of A intersection B bar plus probability of A bar intersection B equal to ನೋಡಿ probability of A intersection B bar ಅಂದ್ರೆ ನನಗೆ probability of A minus probability of A intersection B. ಹೌದಾ? ಇಲ್ಲಿ ಇದನ್ನ ನೋಡಿ ಏನಂತಿದೆ, probability of A intersection B bar, ಹೌದಾ, probability of A intersection B bar plus probability of A bar intersection B. ಸೊ ಇದ್ರದ್ದು ಏನಿದೆ, probability of A intersection B bar ಅಂದ್ರೆ probability of A minus probability of A intersection B minus probability of A bar intersection B ಏನಿದೆ probability of B plus probability of B minus probability of A intersection B. So ಏನಾಗುತ್ತೆ ಇಲ್ಲಿ probability of A intersection B, probability of A intersection B. So probability of A plus probability of B minus probability of A intersection B. So ಇದು probability of A symmetric difference B equal to probability of A plus probability of B minus probability of A intersection B. Okay, next partition of partition set of sample space ಅಥವಾ ಒಮೆಗಾ. ಇಲ್ಲಿ ಒಂದು ಸ್ಯಾಂಪಲ್ ಸ್ಪೇಸ್ ಪಾರ್ಟಿಷನ್ ಸೆಟ್ ಯಾವ ತರ ಬರೀತೀವಿ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ಲೆಟ್ omega be the sample space of random experiment and let A1, A2, up to so on AK be the mutually exclusive and
mutually exhaustive events of omega, then the set a1 comma a2 comma up to so ak is called partition set of omega ಅಥವಾ ಸ್ಯಾಂಪಲ್ ಸ್ಪೇಸ್. ಅವ್ರು ಏನು ಹೇಳ್ತಿಲ್ಲ ಇಲ್ಲಿ, ಇದೊಂದು ಸ್ಯಾಂಪಲ್ ಸ್ಪೇಸ್, ಇದೊಂದು ಸ್ಯಾಂಪಲ್ ಸ್ಪೇಸ್. ಸೊ ನಾನು ಯಾವುದೊಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಗೆ ಇದೊಂದು ಸ್ಯಾಂಪಲ್ ಸ್ಪೇಸ್. ಇವಾಗ ನಾನು A1 A2 ಅಪ್ ಟು ಸೊ AK ಏನೋ ತಗೊಂತೀನಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂಡ್ ಮ್ಯೂಚುವಲಿ ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತ ತಗೊಂತಿದ್ದೀನಿ, ಹೌದಾ? ಸೊ ನಾನು ಕೆಲವೊಂದನ್ನ ಈವೆಂಟ್ಸ್ ಅಂತ ತಗೊಳ್ತೀನಿ, A1 A2 ಅಪ್ ಟು AK ಅಂತ. ಸೊ ಅವೆಲ್ಲ ಈವೆಂಟ್ಸ್ ಏನಾಗಿರ್ಬೇಕು, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರ್ಬೇಕು ಮತ್ತೆ ಮ್ಯೂಚುವಲಿ ಎಕ್ಸಾಸ್ಟಿವ್ ಆಗಿರ್ಬೇಕು. ಸೊ ಅಂತ ಈವೆಂಟ್ಗಳ ಕಲೆಕ್ಷನ್ ಒಂದು ಸೆಟ್ ಆಗಿ ಬರೆದ್ರೆ ಆ ಸೆಟ್ನ ಏನಂತ ಕರಿತೀನಿ ಅಲ್ಲಿ, ಪಾರ್ಟಿಷನ್ ಸೆಟ್ ಆಫ್ ಒಮೆಗಾ ಅಂತ ಕರಿತೀನಿ. ಸಪೋಸ್ ಪಾರ್ಟಿಷನ್ ಮಾಡ್ತೀನಿ, ಬಟ್ ಇದೊಂದು ಪೂರ್ತಿ ಸ್ಯಾಂಪಲ್ ಸ್ಪೇಸ್ ಇನ್ನು ಪಾರ್ಟಿಷನ್ ಮಾಡ್ತೀನಿ. ಸಮ್ ಈವೆಂಟ್ A1, ಈವೆಂಟ್ A2, ಈವೆಂಟ್ A3 ಈ ಥರ ಪಾರ್ಟಿಷನ್ ಮಾಡಿದ್ರೆ ಸಮ್ ಈವೆಂಟ್ AK. ಸೊ ಇವೆಲ್ಲ ಏನಾಗುತ್ತೆ ಇಲ್ಲಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಜೊತೆಗೆ ಮ್ಯೂಚುವಲಿ ಎಕ್ಸಾಸ್ಟಿವ್ ಇವೆಂಟ್. ಅದೇನಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ಕ್ಲಿಯರ್ ಆಗಿ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಮ್ಯೂಚುವಲಿ ಎಕ್ಸಾಸ್ಟಿವ್ ಇವೆಂಟ್ಸ್ ಅಂದ್ರೆ ಏನಂತ ಹೇಳಿ. ಸೊ ಹಂಗಿದ್ದಾಗ ಇದನ್ನ ಒಂದು ಸೆಟ್ ಒಳಗೆ ಬರೆದ್ರೆ ಆ ಸೆಟ್ನ ಏನಂತ ಕರಿತೀವಿ, ಪಾರ್ಟಿಷನ್ ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಆರ್ ಒಮೆಗಾ ಅಂತ ಕರಿತೀವಿ. ಓಕೆ, ಇಲ್ಲಿ ಎಕ್ಸಾಂಪಲ್ಸ್ ಇದೆ, ಇಲ್ಲಿ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ನಾವಿಲ್ಲಿ. ಓಕೆ, ಎಕ್ಸಾಂಪಲ್, ಓಕೆ ಎಕ್ಸಾಂಪಲ್ಸ್ ಅದರಲ್ಲಿ ಫಸ್ಟ್ ಒನ್ ಇದೆ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡಿ ಏನಿದೆ, ಕನ್ಸಿಡರ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ ಎ ಕಾಯಿನ್. ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ನಾನು ಕನ್ಸಿಡರ್ ಮಾಡ್ತೀನಿ. ಅದು ಏನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಒಂದು ಕಾಯಿನ್ ಟಾಸ್ ಮಾಡ್ತೀನಿ. ಲೆಟ್ ಎ ಬಿ ದ ಈವೆಂಟ್ ಆಫ್ ಗೆಟಿಂಗ್ ಹೆಡ್ ಅಂಡ್ ಬಿ ಬಿ ದ ಈವೆಂಟ್ ಆಫ್ ಗೆಟಿಂಗ್ ಟೇಲ್. ಸೊ ಅದರಲ್ಲಿ ನಾನು ಈವೆಂಟ್ ತೊಗೊತೀನಿ. ಒಂದು ಎ ಏನೋ ಒಂದು ಈವೆಂಟು, ಫಸ್ಟ್ ಎಕ್ಸ್ಪೆರಿಮೆಂಟ್ ಏನೋ ಒಂದು ಕಾಯಿನ್ ಟಾಸ್ ಮಾಡೋದು. ಅದರಲ್ಲಿ ಈವೆಂಟ್ ಎ ಏನು ಗೆಟಿಂಗ್ ಹೆಡ್, ಈವೆಂಟ್ ಬಿ ಏನು ಗೆಟಿಂಗ್ ಟೇಲ್. ಓಕೆ, ಫಸ್ಟ್ ಇಲ್ಲಿ ಒಂದು ಇಲ್ಲಿ ಒಂದೇನು ಮಾಡಿದ್ದೀನಿ, ಒಂದು ಟಾಸ್ಕ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಅದರಲ್ಲಿ ಈವೆಂಟ್ ಏನು, ಫಸ್ಟ್ ಈವೆಂಟ್ ಏನು ಮಾಡ್ತೀನಿ ನಾನು ಇಲ್ಲಿ, ಈವೆಂಟ್ ಎ ಗೆಟಿಂಗ್ ಹೆಡ್. ಸೊ ಏನಾಗುತ್ತೆ ನನಗೆ ಇಲ್ಲಿ ಈವೆಂಟ್ ಎ ಈಕ್ವಲ್ ಟು ಸೆಟ್ ಕಂಟೈನಿಂಗ್ ಹೆಡ್. ಈವೆಂಟ್ ಬಿ ಏನಾಗುತ್ತೆ ನನಗೆ ಗೆಟಿಂಗ್ ಎ ಟೇಲ್. ಸೊ ಇವೆರಡು ಎಂಥ ಈವೆಂಟ್, ಇವೆರಡು ಈವೆಂಟ್ ಇಂಟರ್ಸೆಕ್ಷನ್ ಮಾಡಿದ್ರೆ ಏನು ಬರುತ್ತೆ ನನಗಿಲ್ಲಿ, ಸೊ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ನನಗಿಲ್ಲಿ, ಸ್ಯಾಂಪಲ್ ಸ್ಪೇಸ್ ಈಕ್ವಲ್ ಟು H, T. ಸೊ ಇವೆರಡು ಇಂಟರ್ಸೆಕ್ಷನ್ ಏನಾಗುತ್ತೆ, ಸೆಟ್ ಕಂಟೈನಿಂಗ್ H ಇಂಟರ್ಸೆಕ್ಷನ್ ಸೆಟ್ ಕಂಟೈನಿಂಗ್ T, ಸೊ ಈಕ್ವಲ್ ಟು MT. ಸೊ ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್. ಈಗ ನಾನು ಈಕ್ವಲ್ ಟು ಸ್ಯಾಂಪಲ್ ಸ್ಪೇಸ್ ಬರಬೇಕು. ಅದೇ ಇವಾಗ ಎ ಯೂನಿಯನ್ ಬಿ ಮಾಡೋದು, ಇದೇನಾಗುತ್ತೆ H, ಸೆಟ್ ಕಂಟೈನಿಂಗ್ H ಯೂನಿಯನ್ ಸೆಟ್ ಕಂಟೈನಿಂಗ್ T ಈಕ್ವಲ್ ಟು ಏನಾಗುತ್ತೆ H, T ಈಕ್ವಲ್ ಟು ಸ್ಯಾಂಪಲ್ ಸ್ಪೇಸ್. ಸೊ ಇದೇನಾಗುತ್ತೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಯಿತು, ಮ್ಯೂಚುವಲಿ ಎಕ್ಸಾಸ್ಟಿವ್ ಇವೆಂಟ್ಸ್ ಆಯಿತು. ಸೊ ಇಂಥ ಈವೆಂಟ್ಗಳ ಕಲೆಕ್ಷನ್ ಸೆಟ್ ಆಗಿ ಬರೆದ್ರೆ ದೇರ್ ಫಾರ್ ಈವೆಂಟ್ ಏನಿದೆ, ಈವೆಂಟ್ ಎ ಅಂಡ್ ಈವೆಂಟ್ ಬಿ. ಸೊ ಈವೆಂಟ್ಗಳನ್ನ ಸೆಟ್ ಆಗಿ ಬರೀತೀನಿ, ಈವೆಂಟ್ ಎ ಈವೆಂಟ್ ಬಿ. ಸೊ ಈ ಸೆಟ್ನ ಏನಂತ ಕರಿತೀನಿ ನಾನು ಇಲ್ಲಿ, ಈಸ್ ಫಾರ್ಮ್ಸ್ ಎ ಪಾರ್ಟಿಷನ್ ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ಇದನ್ನ ಏನಂತ ಕರಿತೀನಿ, ನಾವು ಸ್ಯಾಂಪಲ್ ಸ್ಪೇಸ್ ಪಾರ್ಟಿಷನ್ ಸೆಟ್ ಈಸ್ ಫಾರ್ಮ್ ಎ ಪಾರ್ಟಿಷನ್ ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ಸೊ ಇದೇ ತರ ಇನ್ನೊಂದು ಎಕ್ಸಾಂಪಲ್ ಇದೆ, ಅದೇನಿದೆ ಅಂತ ನೋಡೋಣ. ನೋಡಿ ಏನಿದೆ ಎಕ್ಸಾಂಪಲ್. ಓಕೆ, ಸೆಕೆಂಡ್ ಎಕ್ಸಾಂಪಲ್ ಏನಿದೆ, ಕನ್ಸಿಡರ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಫ್ ಥ್ರೋಯಿಂಗ್ ಎನ್ ಅನ್ಬಯಾಸ್ಡ್ ಡೈ. ಸೊ ಅದ್ರಲ್ಲಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ನ ಕನ್ಸಿಡರ್ ಮಾಡಿದ್ದೀನಿ. ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನಿಲ್ಲಿ, ನನ್ನ ಹತ್ರ ಒಂದು ಅನ್ಬಯಾಸ್ಡ್ ಡೈ ಇದೆ, ಅದನ್ನು ನಾನು ಇಲ್ಲಿ ರೋಲ್ ಮಾಡ್ತಾ ಅದನ್ನು ಥ್ರೋ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಇವಾಗ ಲೆಟ್ ಎ ಬಿ ದ ಈವೆಂಟ್ ಆಫ್ ಗೆಟಿಂಗ್ E1 prime, B be the event of getting odd number, and C be the event of getting an E1 non-prime number. ಸೊ ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿ, ಫಸ್ಟ್ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಬರ್ಕೊತೀನಿ. ಸ್ಯಾಂಪಲ್ ಸ್ಪೇಸ್ ಏನಿದೆ ಇಲ್ಲಿ, ಒಂದು ಡೈ ಅಲ್ಲಿ ಥ್ರೋ ಮಾಡಿದಾಗ ಏನು ಬರುತ್ತೆ, 1, 2, 3, 4, 5, 6 ಇದು ನಮ್ಮ ಸ್ಯಾಂಪಲ್ ಸ್ಪೇಸ್. ಸೊ ಈವೆಂಟ್ ಎ ಏನಿದೆ ನನಗಿಲ್ಲಿ, ಈವೆಂಟ್ ಎ ಏನಿದೆ ಗೆಟಿಂಗ್ E1 ಪ್ರೈಮ್. ಇದರಲ್ಲಿ E1 ಪ್ರೈಮ್ ಯಾವುದು ನಮ್ಗೆ ಗೊತ್ತಿದೆ, ಒಂದು ಯಾವುದು 2 ಗೆಟಿಂಗ್. ಇಲ್ಲಿ ಈವೆಂಟ್ ಬಿ ಏನಾಗುತ್ತೆ ನನಗಿಲ್ಲಿ, ಈವೆಂಟ್ ಬಿ ಈಕ್ವಲ್ ಟು ಈವೆಂಟ್ ಬಿ ಗೆಟಿಂಗ್ ಎನ್ ಆಡ್ ನಂಬರ್. ಹೌದಿಲ್ಲಿ ಈವೆಂಟ್ ಬಿ ಅಂದ್ರೆ ಗೆಟಿಂಗ್ ಎನ್ ಆಡ್ ನಂಬರ್. ಸೊ ಆಡ್ ನಂಬರ್ ಯಾವುದು ಇದರಲ್ಲಿ, ಆಡ್ ನಂಬರ್ ಏನಿದೆ 1, 3, 5. ಸೊ ಈವೆಂಟ್ C equal to
ಈವೆಂಟ್ ಸಿ ಏನಿದೆ, ಈವೆಂಟ್ ಸಿ ಗೆಟ್ಟಿಂಗ್ E1 ನಾನ್ ಪ್ರೈಮ್ ನಂಬರ್, ಅಂದ್ರೆ E1 ನಂಬರ್ ಆಗಿರಬೇಕು, ಪ್ರೈಮ್ ನಂಬರ್ ಇರಬಾರ್ದು. ಸೊ E1 ನಾನ್ ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರು E1 ಆಗಿರೋದು 2 ಮಾತ್ರ, ಅದು ಬಿಟ್ಟರೆ ಉಳಿದಿರ್ತಕ್ಕಂಥ E1 ನಂಬರ್ ಯಾವ್ಯಾವ ಇಲ್ಲಿ 4, 6. ಸೊ ಫಸ್ಟ್ ಕಂಡೀಷನ್ ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಮತ್ತು ಎಕ್ಸಾಕ್ಟಿವ್ ಆಗುತ್ತೆ. ಅಂದರೆ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಎಂಟಿ ಬರಬೇಕು, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ, ಯಾಕಂದ್ರೆ ಇಲ್ಲಿ 3 ಇದೆ. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಮಾಡಿದಾಗ ಎಂಟಿ ಬರಬೇಕು, ಎ ಯೂನಿಯನ್ ಬಿ ಯೂನಿಯನ್ ಸಿ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಬರುತ್ತೆ. ಸೊ ಎ ಏನಿದೆ ಇಲ್ಲಿ 2 ಇಂಟರ್ಸೆಕ್ಷನ್, ಬಿ ಏನಿದೆ 1, 3, 5 ಇಂಟರ್ಸೆಕ್ಷನ್ 4, 6 ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಯಾವುದೋ ಒಂದು ಎಲಿಮೆಂಟ್ ಕಾಮನ್ ಇದೆ, ಹಾಗೆ ಎಂಟಿ ಬರ್ತಿದೆ. ಜೊತೆ ಯೂನಿಯನ್ ಮಾಡಿದಾಗ ಏನ್ಬೇಕು, ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಆಗುತ್ತೆ. ಸೊ ಎ 2 ಯೂನಿಯನ್ 1, 3, 5 ಯೂನಿಯನ್ 4, 6. ಸೊ ಇದು ಕೂಡ ಏನಾಗಿದೆ, ನಮ್ಮ ಒಂದು ಸ್ಯಾಂಪಲ್ ಸ್ಪೇಸ್ಗೆ ಈಕ್ವಲ್ ಆಗಿದೆ. ಏನು ಬರ್ತದೆ 1, 2, 3, 4, 5, 6. ಸೊ ಏನಂತ ಹೇಳ್ಬೋದು, ಇದನ್ನ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಕೂಡ ಹೌದು, ಮ್ಯೂಚುವಲಿ ಎಕ್ಸಾಸ್ಟಿವ್ ಇವೆಂಟ್ಸ್ ಕೂಡ ಹೌದು. ಯಾವ್ಯಾವು ಇವೆಂಟ್ ಎ ಬಿ ಎನ್ ಸಿ. ಸೊ ಹಾಗಾಗಿ ಏನಂತ ಹೇಳ್ತೀನಿ, ದೇರ್ ಫೋರ್ ಸೆಟ್ ಎ ಬಿ ಸಿ ಆರ್ ಫಾರ್ಮ್ಸ್ ಎ partition set of sample space omega. ಈ ತರ ನಾವಿಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಯಾವುದಾದ್ರು ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟಿಗೆ ಒಂದು ಪಾರ್ಟಿಷನ್ ಸೆಟ್ ನಾವಿಲ್ಲಿ ನಾವು ತಗೊಂಡಿರ್ತಕ್ಕಂಥ ಈವೆಂಟ್ಸ್ ಮೇಲೆ ಒಂದು ಪಾರ್ಟಿಷನ್ ಸೆಟ್ ನನಗಿಲ್ಲಿ ಫಾರ್ಮ್ ಆಗುತ್ತಾ ಆಗಲ್ವ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದಿಷ್ಟು ಥಿಯರಿ ಆಫ್ ಪ್ರೊಬಬಿಲಿಟಿ. ಸೊ ಇಲ್ಲಿ ಥಿಯರಿ ಆಫ್ ಪ್ರೊಬಬಿಲಿಟಿದು ಅಥವಾ ಬೇಸಿಕ್ ಪ್ರೊಬಬಿಲಿಟಿದು ಥಿಯರಿ ಪಾರ್ಟ್ ಮುಗಿತು. ಏನೇನಿದೆ ಅದರಲ್ಲಿ ಇಷ್ಟು ಓದಿದ್ರೆ ಸಾಕು. ಸೊ ಈ ಒಂದು ಥಿಯರಿ ಆಫ್ ಪ್ರೊಬಬಿಲಿಟಿ ಅಥವಾ ಬೇಸಿಕ್ ಪ್ರೊಬಬಿಲಿಟಿಯಿಂದ ಯಾವುದಾದ್ರು ಕೆಸೆಟ್ ನೆಟ್ ಗೇಟಲ್ಲಿ ಕ್ವಶನ್ಸ್ ಕೇಳಿದ್ರೆ ಅದನ್ನು ನಾವಿಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಟಾಪಿಕ್ ಮೇಲೆ ಕೆಸೆಟ್ಟು ನೆಟ್ಟು CSIR ನೆಟ್ ಮತ್ತು ಗೇಟ್ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಏನಾದರೂ ಕೇಳಿದ್ರೆ ಆ ಒಂದು ಕ್ವಶನ್ಸ್ನಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ನಮ್ಮ ವೀಡಿಯೋಸ್ನಲ್ಲಿ ಶೇರ್ ಮಾಡಿ. ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆಯಲ್ಲಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ಒಂದು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಓಕೆ, ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಇಲ್ಲಿ ಲಿಮಿಟ್ಲೆಸ್ ಮ್ಯಾಥ್ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆ ಒಂದು ಚಾನಲ್ಗೆ ಜಾಯ್ನ್ ಆಗಿ ನಮ್ಮದು ಎಲ್ಲ ವೀಡಿಯೋಸ್ದು ಅಪ್ಡೇಟ್ಸ್ ಆಗಿರ್ಬೋದು, ಯಾವುದಾದ್ರು ಕೆಲವೊಂದು ಎಕ್ಸಾಮ್ಸ್ ಬಗ್ಗೆ ಅಪ್ಡೇಟ್ಸ್ ಆಗಿರ್ಬೋದು, ನಿಮಗೆ ಪ್ರತಿಯೊಂದು ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಧನ್ಯವಾದಗಳು. ಮತ್ತು ನಾವಿಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.